ಭಕ್ತನ ಭಕ್ತಿಯಿಂದ ದೇವತೆಗಳು ಮಾಡುವಂಥ ಕೆಲವು ಚಮತ್ಕಾರಿಕ ಘಟನೆಗಳು ಎಲ್ಲೋ ಘಟಿಸುತ್ತವೆ ಅಂತ ಕ್ಷೇತ್ರಗಳಿಗೆ ಅತಿಶಯ ಕ್ಷೇತ್ರಗಳೆನ್ನುತ್ತಾರೆ. ಇನ್ನು ಸಾಮಾನ್ಯ ತೀರ್ಥ ಎಲ್ಲ ಜಿನಮಂದಿರ, ನಿಮ್ಮೂರಿನ ಜಿನಾಲಯ, ಜಿನಮಂದಿರ, ಜಿನಪ್ರತಿಮಾ ಎಲ್ಲವೂ ಸಹ ಏನಾಗಿರು ಸಾಮಾನ್ಯವಾಗಿ ಅಥವಾ ಅಕೃತ್ರಿಮ ನಿರ್ಮಾಣವಾಗಿರುವಂಥ ಅಕೃತ್ರಿಮ ಪ್ರಕೃತಿಯಿಂದ ನಿರ್ಮಾಣವಾಗಿರುವ ಅಕೃತ್ರಿಮ ಜನಚೈತ್ಯಾಲಯಗಳು ಬರುತ್ತವೆ. ಸಾಮಾನ್ಯ ತೀರ್ಥಕ್ಷೇತ್ರ ಇದೆ. ಇನ್ನು ತೀರ್ಥ ಮಂದಿರ, ನಿಮ್ಮೂರಿನಲ್ಲಿರ್ತಕ್ಕಂಥ ಮಂದಿರಗಳು, ಯಾವುದೇ ಜಿನಾಲಯ ಮಂದಿರ, ಬಸತಿ ಆದಿ ಇವು ಸಹ ತೀರ್ಥ ಕ್ಷೇತ್ರವಿದೆ. ಎಲ್ಲಿ ತೀರ್ಥಂಕರರು ವಿರಾಜಮಾನಿರುತ್ತಾರೆ ಅದು ತೀರ್ಥ ಕ್ಷೇತ್ರವಿದೆ ಎನ್ನುವುದನ್ನು ಸಾಮಾನ್ಯವಾಗಿ ತಿಳಿದುಕೊಳ್ಳಬೇಕು. ಮುಂದೆ ಇದು ಸಾಮಾನ್ಯವಾದಂಥದ್ದಿದೆ, ಎಲ್ಲರಿಗೂ ಸಹ ಗೊತ್ತಿದೆ. ತೀರ್ಥಂಕರರು ಎಂದು ಯಾರಿಗೆ ಎನ್ನುತ್ತಾರೆ? ತೀರ್ಥಂಕರ ಎಂದು ಯಾರಿಗೆ ಎನ್ನುತ್ತಾರೆ? ಯಾರು ತೀರ್ಥದ ಪ್ರವರ್ತನೆಯನ್ನು ಮಾಡುವವರಿದ್ದಾರೆ, ಯಾರಿಗೆ ಕಲ್ಯಾಣಗಳು ಆಗಿರುತ್ತದೆ, ಯಾರ ಕಲ್ಯಾಣಗಳು ಆಗುತ್ತವೆಯೋ ಹಾಗೂ ತೀರ್ಥದ ಧರ್ಮತೀರ್ಥದ ಪ್ರವರ್ತಕರಾಗಿರುತ್ತಾರೆಯೋ ಹಾಗೂ ಯಾರು ಮುಕ್ತಿ ಮಾರ್ಗದ ಉಪದೇಶವನ್ನು ನೀಡುತ್ತಾರೆಯೋ ಮತ್ತು ಸಮೋಸರಣದಿಂದ ವಿಭೂಷಿತ ಇರುವಂಥ ಯುಕ್ತರಾಗಿರ್ತಕ್ಕಂಥ ಅವರಿಗೆ ತೀರ್ಥಂಕರು ಎಂದು ಹೇಳುತ್ತಾರೆ. ಇಂದ್ರಾದಿ ದೇವತೆಗಳ ವಿಶೇಷ ರೂಪದಿಂದ ಕಲ್ಯಾಣಗಳು, ಮಹೋತ್ಸವಕ್ಕೆ ಕಲ್ಯಾಣ ಎನ್ನುತ್ತಾರೆ. ಇಂದ್ರಾದಿ ದೇವತೆಗಳು ಯಾರಿಗೆ ಕಲ್ಯಾಣಗಳನ್ನು, ವಿಶೇಷವಾದ ಉತ್ಸವಗಳನ್ನು ಮಾಡುತ್ತಾರೆ ಅಂಥವರು ತೀರ್ಥಂಕರಿದ್ದಾರೆ. ತೀರ್ಥಂಕರರು ಒಂದು ಕಾಲದಲ್ಲಿ ಎಷ್ಟು ಜನ ತೀರ್ಥಂಕರಾಗ್ತಾರೆ? 24 ಜನ ತೀರ್ಥಂಕರರು. ತೀರ್ಥಂಕರರು ಒಂದು ಕಾಲದಲ್ಲಿ 24 ಜನ ಆಗ್ತಾರೆ. ಆದರೆ ತೀರ್ಥಂಕರ ಎಷ್ಟು ಆಗ್ತಾ ಇರ್ತಾರೆ? ಅನಂತ ತೀರ್ಥಂಕರರು. ಅನಂತ ಕಾಲಗಳು ಕಳೀತಾ ಇದೆ. ಮುಂದೂ ಸಹ ಅನಂತ ತೀರ್ಥಂಕರ ಆಗುವರಿದ್ದಾರೆ. ಆದರೆ ಅವಸರ್ಪಣಿ ಕಾಲದಲ್ಲಿ ಮತ್ತು ಉತಸರ್ಪಣಿಯ ಕಾಲದಲ್ಲಿ ಭರತ ಮತ್ತು ಐರಾವತ, 5 ಭರತ 5 ಐರಾವತ ಕ್ಷೇತ್ರದಲ್ಲಿ ಮಾತ್ರ 24 ತೀರ್ಥಂಕರರು ಆಗುತ್ತಾರೆ. ಮತ್ತು ವಿದೇ ಕ್ಷೇತ್ರದಲ್ಲಿ ಇಲ್ಲ, ನಿರಂತರ ತೀರ್ಥಂಕರ ಆಗ್ತಾ ಇರ್ತಾರೆ. ನಿರಂತರವಾಗಿ ಸಂಖ್ಯೆ ಏನಿಲ್ಲ, 24 ಅನ್ನುವಂಥದ್ದು ಏನಿಲ್ಲ, ಕಾಲ ಪರಿವರ್ತನೆ ಇಲ್ಲ. ಅಲ್ಲಿ ಯಾವಾಗಲೂ ನಿರಂತರವಾಗಿ ತೀರ್ಥಂಕರು ಜನ್ಮವನ್ನು ಪಡೀತಾ ಇರ್ತಾರೆ, ಮೋಕ್ಷಕ್ಕೆ ಹೋಗ್ತಾ ಇರ್ತಾರೆ. 160 ಕ್ಷೇತ್ರಗಳಿದೆ ತೀರ್ಥಂಕರು ಜನ್ಮವನ್ನು ಪಡೆಯುವಂಥದ್ದು. 160 ತೀರ್ಥಂಕರು ಒಂದೇ ಸಲ ಆಗ್ಬೋದು, ಎಲ್ಲ ಸೀಟುಗಳು ಭರ್ತಿ ಆಗ್ಬೋದು. ಕಡಿಮೆ ಅಂದರೂ 20 ಜನ ಅಂತೂ ಇರ್ತಾರೆ. ವಿದೇ ಕ್ಷೇತ್ರ ವಿದ್ಯಮಾನ ಬೀಸ್ ತೀರ್ಥಂಕರ ಅಂತೇಳಿ ಹೆಸರು ಹೇಳ್ತಿರಲ್ಲ ನೀವು, ಇವರು 20 ಜನ ತೀರ್ಥಂಕರ ಯಾವಾಗಲೂ ಇರ್ತಾರೆ ನಿರಂತರವಾಗಿ. ಈ ಹೆಸರಿನವರು ಮತ್ತು ಇದೇ ಹೆಸರಿನವರು ಯಾವಾಗಲೂ ಸಹ ವಿರಾಜಮಾನ ಇರ್ತಾರೆ. ಈ ಹೆಸರಿನ ಅಲ್ಲದೆ ಇನ್ನು ಬೇರೆ ಹೆಸರಿನವರು ಸಹ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು, ಆದರೆ ಕಡಿಮೆ ಆಗೋಲ್ಲ, 20ಕ್ಕಿಂತ ಕಡಿಮೆ ಆಗೋಲ್ಲ. ವಿದೇ ಕ್ಷೇತ್ರದಲ್ಲಿ ಹೆಚ್ಚಿಗೆ ಆದರೆ ಎಷ್ಟು ಜನ ತೀರ್ಥಂಕರ ಆಗ್ತಾರೆ? 160 ಜನ. 160 ಮತ್ತು 5 ಭರತ 5 ಐರಾವತ ಕ್ಷೇತ್ರದಲ್ಲಿ 10
ಒಂದು ಕಾಲದಲ್ಲಿ ಒಂದೇ ಸಲ ಎಲ್ಲ ಸೀಟು ಭರ್ತಿ ಆದರೆ ಎಷ್ಟು ಜನ ಆಗ್ಲಿಕ್ಕೆ ಸಾಧ್ಯ? 170 ಜನ ತೀರ್ಥಂಕರಾಗ್ಲಿಕ್ಕೆ ಸಾಧ್ಯ. 170 ಜನ ತೀರ್ಥಂಕರು ಒಂದೇ ಕಾಲದಲ್ಲಿ ಒಂದೇ ಸಮಯದಲ್ಲಿ ಎಲ್ಲ ಕಡೆಯಲ್ಲೂ ಸಹ ಅವರು ದಿವ್ಯದನೆಯಿಂದ ಉಪದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಕಡಿಮೆ ಅಂದರೆ 20 ಜನ ಯಾವಾಗಲೂ ಇರ್ತಾರೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಇಲ್ಲಿ ಲಾಂಛನಗಳನ್ನು ಕೊಟ್ಟಿದ್ದಾರೆ. ಲಾಂಛನಗಳನ್ನು ತೀರ್ಥಂಕರಿಗೆ ಲಾಂಛನಗಳನ್ನು ಯಾಕೆ ಇಟ್ಟಿದ್ದಾರೆ? ಅವರ ಗುರುತಿಗಾಗಿ. ಈ ಲಾಂಛನವನ್ನು ಯಾರು ಯಾವಾಗ ಎಲ್ಲಿಗಿಡುತ್ತಾರೆ? ಪ್ರತಿ ತೀರ್ಥಂಕರರ ಜನ್ಮ ಕಲ್ಯಾಣದ ಸಮಯ. ಆವಾಗ ಸುಮೇರು ಪರ್ವತದ ಮೇಲೆ ಅವರಿಗೆ ಜನ್ಮಾಭಿಷೇಕವಾಗ್ತದೆ. ಜನ್ಮಾಭಿಷೇಕವಾದ ಮೇಲೆ ಸೌಧರ್ಮೇಂದ್ರನು ಆ ಬಾಲಕರ ಹೆಬ್ಬರಳಿನ ಬಲಗಾಲಿನ ಹೆಬ್ಬರಳ ಮೇಲಿರತಕ್ಕಂಥ ಚಿಹ್ನೆಯನ್ನು ನೋಡಿ ಅದೇ ಆ ತೀರ್ಥಂಕರ ಲಾಂಛನವೆಂದು ಆತನು ಘೋಷಣೆಯನ್ನು ಮಾಡ್ತಾನೆ. ಈ ಘೋಷಣೆಯನ್ನು ಯಾರು ಮಾಡ್ತಾರೆ? ಇದನ್ನ ಸೌಧರ್ಮೇಂದ್ರ. 100 ಅಂದರೆ 900 ಚಿಹ್ನೆಗಳು ತೀರ್ಥಂಕರರ ಶರೀರದ ಮೇಲೆಲ್ಲ ಇರ್ತದೆ. ಮತ್ತೆ 108 2 ಪಾದಗಳಲ್ಲಿ ಇರ್ತದೆ ಚಿಹ್ನೆಗಳು, ಶುಭ ಚಿಹ್ನೆಗಳು. ಅದರಲ್ಲಿ ಹೆಬ್ಬರಳ ಮೇಲೆ, ಬಲಗಾಲ ಹೆಬ್ಬರಳ ಮೇಲೆ ಯಾವ ಚಿಹ್ನೆ ಇರ್ತದೆಯೋ ಅದೇ ಚಿಹ್ನೆಯನ್ನ ಆ ತೀರ್ಥಂಕರ ಲಾಂಛನವೆಂದು ಸೌಧರ್ಮೇಂದ್ರನು ಘೋಷಣೆಯನ್ನ ಮಾಡುತ್ತಾನೆ. ಯಾಕಂದ್ರೆ ಯಾವ ತೀರ್ಥಂಕರು ಗುರುತಿಸುವುದು ಹೇಗೆ? ಆದಿನಾಥರು ಅಥವಾ ಪಾರ್ಶ್ವನಾಥರು, ಮಹಾವೀರರು ಗುರುತಿಸುವುದು ಹೇಗೆ? ನಾವು ಅವರ ಚಿಹ್ನೆಯಿಂದಲೇ. ಎಲ್ಲ ತೀರ್ಥಂಕರು ಸಮಾನರಾಗಿದ್ದಾರೆ, ಎಲ್ಲರೂ ಸಮಾನರಾಗಿದ್ದಾರೆ, ಸಮಾನ ಗುಣ ಉಳ್ಳವರಿದ್ದಾರೆ. ಆದರೆ ಚಿಹ್ನೆಯಿಂದಲೇ ಅವರನ್ನು ಗುರುತಿಸಲು, ಅವರ ಗುರುತಿಗಾಗಿ ಚಿಹ್ನೆಯನ್ನ ಇಡಲಾಗ್ತದೆ. 24 ತೀರ್ಥಂಕರರಲ್ಲಿ ಎಷ್ಟು ಜನ ತೀರ್ಥಂಕರರು ಬಾಲಬ್ರಹ್ಮಚಾರಿಗಳಿದ್ರು? 5 ಜನ ಬಾಲಬ್ರಹ್ಮಚಾರಿಗಳು. ಅಂದರೆ ಬಾಲಬ್ರಹ್ಮಚಾರಿ ತೀರ್ಥಂಕರರು ಅಂದರೆ ವಿವಾಹವನ್ನ ಮಾಡಿಕೊಳ್ಳದೆ ಅವರು ಯುವಕರಾಗಿದ್ದಾಗೆ ಅವರು ದೀಕ್ಷೆಯನ್ನು ಧಾರಣೆಯನ್ನು ಮಾಡಿದರು. ಯಾರು? ವಾಸುಪೂಜ್ಯರು, ಮಲ್ಲಿನಾಥರು, ನೇಮಿನಾಥರು, ಪಾರ್ಶ್ವನಾಥರು, ಮಹಾವೀರರು. ಪಂಚಬಾಲಯತಿ ಇವರೇ ಇದ್ದಾರೆ. ಪಂಚಬಾಲಯತಿ ಅಂತಿರಲ್ಲ, ಇವರೇ 5 ಜನ ಪಂಚಬಾಲ ಇತಿಯರಿದ್ದಾರೆ. ಮತ್ತು 19 ಜನ ತೀರ್ಥಂಕರರು ಮದುವೆಯಾಗಿ ರಾಜ್ಯಭಾರವನ್ನು ಮಾಡಿ ನಂತರ ದೀಕ್ಷೆಯನ್ನು ಧಾರಣೆಯನ್ನು ಮಾಡಿದರು. 24 ಜನ ತೀರ್ಥಂಕರರಲ್ಲಿ 3 ಜನ ತೀರ್ಥಂಕರರು 3 ಪದ ದಾರಿ ಇದ್ರು. ತೀರ್ಥಂಕರ ಇದ್ರು, ಕಾಮದೇವಿದ್ರು, ಚಕ್ರವರ್ತಿ ಇದ್ರು. ಶಾಂತಿನಾಥ್, ಪಂತುನಾಥ್, ಅರ್ಹನಾಥರು. ಈ ಪ್ರಕಾರ ತಿಳಿದುಕೊಳ್ಳಬೇಕು. ಮುಂದೆ ಜಿನಮಂದಿರ ಎನ್ನುವುದು ಪೇಜ್ ನಂಬರ್ 19ರಲ್ಲಿದೆ ನೋಡಿ. ಜಿನಮಂದಿರ ಎಂದು ಯಾವುದು ಅನ್ನುತ್ತಾರೆ? ಯಾವ ವಾಸ್ತುವಿನಲ್ಲಿ ಜಿನೇಂದ್ರ ಭಗವಾನರ ಮೂರ್ತಿಯನ್ನು, ಯಾವ ವಾಸ್ತುವಿನಲ್ಲಿ ಜಿನೇಂದ್ರ ಭಗವಂತರ ಮೂರ್ತಿಯನ್ನು ಪ್ರತಿಷ್ಠಾಪಿತ ಮಾಡಲಾಗಿದೆಯೋ ಆ ವಾಸ್ತುವನ್ನು ಜಿನಮಂದಿರವೆನ್ನುತ್ತಾರೆ. ಜಿನೇಂದ್ರ ಭಗವಂತರು ಎಲ್ಲಿ ವಿರಾಜಮಾನಿರ್ತಾರೋ ಅದು ಜಿನಮಂದಿರವಿದೆ. ಏನಿದೆ ಅದು? ಜಿನಮಂದಿರವಿದೆ ಎನ್ನುತ್ತಾರೆ. ಮತ್ತು ಜಿನಮಂದಿರ ಎನ್ನುತ್ತಾರೆ. ಶ್ರದ್ಧಾಪೂರ್ವಕ ನಿರ್ಮಲ ಭಾವದಿಂದ ಜಿನೇಂದ್ರ ಭಗವಂತರ ಗುಣಾನುವಾದ ಮಾಡುವುದು ದೇವದರ್ಶನವಾಗಿದೆ. ದೇವದರ್ಶನ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಜಿನೇಂದ್ರ ಭಗವಂತರ ಗುಣಾನುವಾದವನ್ನು ಮಾಡುವುದು.
ಪ್ರತಿದಿನ ಮಾಡಬೇಕು. ಎದ್ದ ತಕ್ಷಣವೇ ಜಿನೇಂದ್ರ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಜಿನೇಂದ್ರ ಭಗವಂತನ ದರ್ಶನವನ್ನ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಜಿನೇಂದ್ರ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದರಿಂದ ಮನಸ್ಸು ನಿರ್ಮಲವಾಗುತ್ತದೆ. ದರ್ಶನ ಮಾಡುವುದರಿಂದ, ನಾಮಸ್ಮರಣೆಯನ್ನು ಮಾಡುವುದರಿಂದ ನಿರ್ಮಲ ಅಂದರೆ ಮಲರಹಿತವಾಗುವಂಥದ್ದು. ವಿಷಯ ಕಸಾಯಗಳು ಕಡಿಮೆಯಾಗುತ್ತವೆ. ದರ್ಶನ ಮಾಡುವುದರಿಂದ ವಿಷಯ ಕಸಾಯಗಳೇನಾಗ್ತದೆ? ಕಡಿಮೆಯಾಗುತ್ತದೆ. ಪಾಪವು ನಷ್ಟವಾಗುತ್ತದೆ. ಜಿನೇಂದ್ರ ಭಗವಂತರ ದರ್ಶನ ಪ್ರತಿದಿನ ಮಾಡಬೇಕು. ದೇವ ದರ್ಶನ, ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡುವುದರಿಂದ ಪಾಪವು ನಷ್ಟವಾಗುತ್ತದೆ, ಶುಚಿತ್ವ ಅನುಭೂತಿ ಆಗುತ್ತದೆ. ನಾನು ಶುಚಿ ಇದ್ದೀನಿ ಅನ್ನುವಂಥ ನಿರ್ಮಲನಿದ್ದೀನಿ, ಶುಚಿ ಇದ್ದೀನಿ, ನಿರ್ಮಲನಾಗಬಹುದು, ಶುಚಿ ಆಗಬಹುದು, ಮಲರಹಿತನಾಗಬಹುದು ಪೂರ್ಣವಾಗಿ. ನೀವು ಯಾವ ರೀತಿ ನಿರ್ಮಲರಿದ್ದೀರಿ, ನಾನು ಸಹ ನಿರ್ಮಲರಾಗಬಹುದು ಎನ್ನುವಂಥ ಶುಚಿಯತ್ವದ ಅನುಭೂತಿ. ಸಂಸಾರಿಕ ವಿಕಲ್ಪಗಳು ಕಡಿಮೆಯಾಗುತ್ತವೆ. ಸಂಸಾರವನ್ನ ವೃದ್ಧಿ ಮಾಡುವಂತ, ಪಾಪವನ್ನ ಮಾಡತಕ್ಕಂಥ ವಿಕಲ್ಪಗಳು ದೇವದರ್ಶನ ಮಾಡುವಂತ ಭವ್ಯಾತ್ಮರಿಗೆ ಕಡಿಮೆಯಾಗ್ತಾ ಹೋಗ್ತವೆ. ಹಾಗೂ ಶಾಂತಿಯ ಅನುಭೂತಿಯಾಗುತ್ತದೆ. ಏನು ಪ್ರಾಪ್ತವಾಗ್ತದೆ? ಶಾಂತಿ ಪ್ರಾಪ್ತವಾಗ್ತದೆ. ಶಾಂತರಿದ್ದಾರೆ ತೀರ್ಥಂಕರರು, ಜಿನೇಂದ್ರ ಭಗವಂತರು ಶಾಂತ ಸ್ವರೂಪರಿದ್ದಾರೆ. ಅಂತ ಶಾಂತ ಸ್ವರೂಪರ ದರ್ಶನವನ್ನು ಮಾಡುವುದರಿಂದ ಶಾಂತಿ ಪ್ರಾಪ್ತವಾಗುತ್ತದೆ. ಯಾವ ಪ್ರಕಾರ? ಕನ್ನಡಿಯಲ್ಲಿ ಹೇಗೆ ನಮ್ಮ ಪುದ್ಗಲ ಶರೀರವನ್ನು ಕಾಣಿಸುತ್ತದೆಯೋ, ಕನ್ನಡಿಯಲ್ಲಿ ನಮ್ಮ ಪುದ್ಗಲವಾದಂಥ ಶರೀರ ಕಾಣಿಸುತ್ತದೆ. ನಾವು ಹೇಗಿದ್ದೀವಿ? ವಿಕಾರಿದೆಯೋ ಅಥವಾ ಪುದ್ಗಲ ಸುಂದರವಾಗಿದೆಯೋ, ಅಥವಾ ಎಲ್ಲಿ ಮಸಿ ಬಡ್ದಿದೆ, ಏನಾಗಿದೆ ಅನ್ನೋದೆಲ್ಲ ಕನ್ನಡಿ ಮುಂಭಾಗದಲ್ಲಿ ಹೋದಾಗ ಗೊತ್ತಾಗ್ತದೆ, ಕನ್ನಡಿಯಲ್ಲಿ ಪ್ರತಿಬಿಂಬಿಸುತ್ತದೆ. ಅದೇ ರೀತಿ ನಮ್ಮ ಸ್ವರೂಪದ ದರ್ಶನ, ನಮ್ಮ ಸ್ವರೂಪದ ದರ್ಶನವು ಜಿನೇಂದ್ರ ಭಗವಂತರ ದರ್ಶನದಿಂದವಾಗುತ್ತದೆ. ನಮ್ಮ ಸ್ವರೂಪ, ನಾನು ಯಾರು, ನಾನು ಯಾರಿದ್ದೀನಿ, ನಾನು ಹಾಗೇನೆ ನನ್ನಲ್ಲಿ ಎಂಥ ಗುಣ ಇದೆ, ನಮ್ಮಲ್ಲಿ ಮತ್ತು ತಮ್ಮಲ್ಲಿ ಅಂತರವೇನಿದೆ? ಹೇ ಭಗವಾನ್, ತಮ್ಮಲ್ಲಿ ಮತ್ತು ನಮ್ಮಲ್ಲಿ ಏನು ಅಂತರ ಇದೆ ಅಂದ್ರೆ, ನೀವು ನಿರ್ಮಲರಿದ್ದೀರಿ, ನಾನು ಸಹಿತನಿದ್ದೇನೆ, ನೀವು ಮಲರಹಿತರಿದ್ದೀರಿ. ಹಾಗೆಯೇ ನೀವು ನಿರ್ದೋಷರಿದ್ದೀರಿ, ನಾನು ದೋಷಿ ಇದ್ದೇನೆ. ನಿಮ್ಮಲ್ಲಿರ್ತಕ್ಕಂಥ ಗುಣಗಳು ಸಹ ನಮ್ಮಲ್ಲೂ ಸಹ ಪ್ರಕಟವಾಗಬಹುದು. ಆದರೆ ಅದು ಪ್ರಕಟವಾಗದ ಹಾಗೆ ಕರ್ಮ ಆವರಿಸಿಕೊಂಡಿದೆ ಎನ್ನುವಂಥ ಜ್ಞಾನವಾಗುತ್ತದೆ. ಸ್ವರೂಪದ ನಿಜಾತ್ಮದ ಜ್ಞಾನವಾಗುತ್ತದೆ. ಜ್ಞಾನ, ದರ್ಶನ, ಚೈತನ್ಯ. ನಮ್ಮ ಆತ್ಮದಲ್ಲೂ ಸಹ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ, ಅನಂತ ಬಲ, ಅನಂತ ಸುಖ, ಅನಂತಾನಂತ ಗುಣಗಳು ಪ್ರತಿಯೊಂದು ಆತ್ಮದಲ್ಲೂ ಇದೆ. ಆದರೆ ನಮ್ಮಲ್ಲಿರುವಂತಹ ಗುಣಗಳ ನಮಗೆ ಪರಿಕಲ್ಪನೆ ಇಲ್ಲ, ಅದರ ಜ್ಞಾನವಿಲ್ಲ. ಅದಕ್ಕಾಗಿಯೇ ಬಾಹ್ಯವಾದ ವಸ್ತುವಿನಲ್ಲಿ ಸಂಸಾರಿ ಜೀವಿಗಳು ಮುಳುಗಿರುತ್ತವೆ. ಜಿನೇಂದ್ರ ಭಗವಂತರ ದರ್ಶನ ಮಾಡುವುದರಿಂದ ಆತ್ಮದ ಜ್ಞಾನವಾಗ್ತದೆ. ಸ್ವಸ್ವರೂಪ, ನಿಜವಾದ ಆತ್ಮಸ್ವರೂಪದ ಜ್ಞಾನವಾಗ್ತದೆ. ಯಾವ ಗುಣಗಳು ಭಗವಾನರಲ್ಲಿ ಇವೆಯೋ ಆ ಗುಣಗಳು ನನ್ನಲ್ಲಿಯೂ ಇವೆ. ಭಗವಾನ್ ನಿಮ್ಮಲ್ಲಿ ಏನು ಗುಣಗಳಿದ್ದಾವೆ ಅಂತ ಗುಣಗಳು ನಮ್ಮಲ್ಲೂ ಸಹ ಇದೆ. ಆದರೆ ನಿಮ್ಮಲ್ಲಿ ಪ್ರಕಟವಾಗಿವೆ, ನಮ್ಮಲ್ಲಿ ಪ್ರಕಟವಾಗಿಲ್ಲ. ಕರ್ಮ
ಆವರಿಸಿಕೊಂಡಿದೆ. ಪ್ರಕಟವಾಗದ ಹಾಗೆ ಮೋಹನೀಯ ಕರ್ಮವಾದಿಗಳು ಜ್ಞಾನಾವರಣಿ, ದರ್ಶನವರಣಿ, ವೇದಿನಿ, ಆಯು, ನಾಮ್, ಗೋತ್ರ, ಅಂತರಾಜ್ ಆದಿ ಕರ್ಮಗಳು ಆವರಿಸಿಕೊಂಡಿವೆ. ಇವೇ ಹಾಗೂ ಭಗವಾನನಾಗುವ ಪುರುಷಾರ್ಥ ಮಾಡಿದರೆ ನಾನು ಸಹ ನಿಮ್ಮ ಹಾಗೆ ಆಗುವಂಥ ಪುರುಷಾರ್ಥವನ್ನು ಮಾಡಿದರೆ ಭಗವಾನನಾಗಬಲ್ಲೆ ಎಂಬ ಭಾವ ಉತ್ಪನ್ನವಾಗುತ್ತದೆ. ಜಿನೇಂದ್ರ ಭಗವಂತರ ದರ್ಶನ ಮಾಡುವುದರಿಂದ ಜಿನೇಂದ್ರ ಭಗವಂತರನ್ನ ಒಂದು 10 ಮಿನಿಟ್ ಭಗವಂತರ ನೋಡ್ತಾ ಕೂತ್ಕೋಬೇಕು, ಚಿಂತನೆ ಮಾಡಬೇಕು. ಭಗವಂತರನ್ನು ದರ್ಶನ ಮಾಡಿದ್ರಿ, ಭಗವಂತರ ನೀವು ದರ್ಶನ ಮಾಡಿದ್ರಿ, 10 ಮಿನಿಟ್ ಕೂತ್ಕೊಂಡು ಚಿಂತನೆ ಮಾಡಿರಿ ಭಗವಂತರ ಮುಂಭಾಗದಲ್ಲಿ? ಇಲ್ಲ. ಕುತ್ಕೊಂಡು ನೋಡಿ ಚಿಂತನೆ ಮಾಡ್ರಿ, ಗೊತ್ತಾಗ್ತದೆ ನಿಮಗೆ. ಕನ್ನಡಿ ಮುಂಭಾಗದಲ್ಲಿ ಜಸ್ಟ್ ಹಾದು ಹೋದ್ರೆ ಏನೂ ಕಾಣಂಗಿಲ್ಲ ನಿಮಗೆ. ಮುಂಭಾಗದಲ್ಲಿ ಕುತ್ಕೋಬೇಕು. ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ನಮ್ಮ ಮುಖ ಹೇಗಿದೆ, ಎಲ್ಲಿ ಕಲೆ ಇದೆ, ಎಲ್ಲಿ ಧೂಳು ಹತ್ತಿದೆ ಎಲ್ಲ ಗೊತ್ತಾಗ್ತದೆ. ಕೇವಲ ಜಸ್ಟ್ ಹಾದು ಹೋದ್ರೆ ಏನು ಗೊತ್ತಾಗ್ತದೆ? ಏನಾದ್ರು ಗೊತ್ತಾಗ್ತದೆ? ಏನು ಗೊತ್ತಾಗಲ್ಲ. ಹಾಗೆಯೇ ಜಿನೇಂದ್ರ ಭಗವಂತರ ಮುಂಭಾಗದಲ್ಲಿ ದರ್ಶನ ಮಾಡುವಾಗ ಕಡಿಮೆ 10 ನಿಮಿಷವಾದರೂ ಕೂತ್ಕೊಂಡು ಚಿಂತನೆ ಮಾಡಬೇಕು. ಭಗವಂತರನ್ನ ನೋಡಬೇಕು, ಗುಣಗಳ ಕಡೆಗೆ ನೋಡಬೇಕು. ಆವಾಗೆಲ್ಲ ನಮ್ಮ ಆತ್ಮದ ಪರಿಜ್ಞಾನವಾಗ್ತದೆ. ಭಗವಾನರ ಪ್ರತಿಮೆಯಿಂದ ನಮಗೆ ವೀತರಾಗರಾಗುವ ಜಿನೇಂದ್ರ ಭಗವಂತರ ದರ್ಶನ ಮಾಡುವುದರಿಂದ ವೀತರಾಗರಾಗುವಂಥ ಭಾವ ಆಗ್ತದೆ. ವೀತ್ರ ಅಂದರೆ ರಾಗದಿಂದ ವಿಮುಖರಾಗುವಂಥ ಭಾವವಾಗುತ್ತದೆ ದರ್ಶನ ಮಾಡುವುದರಿಂದ. ಜಿನೇಂದ್ರ ಭಗವಂತರ ದರ್ಶನ ಮಾಡುವುದರಿಂದ ನಾವು ಪ್ರತಿದಿನ ಪ್ರಾತಃ ಕಾಲ ಸಮಯದಲ್ಲಿ ಬೆಳಿಗ್ಗೆ ಭಗವಾನರ ದರ್ಶನವನ್ನು ಅವಶ್ಯವಾಗಿ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ ಅರಿಹಂತ ನಾಮ ಉಚ್ಚಾರಣೆಯನ್ನು ಮಾಡಬೇಕು. ಭವ್ಯಾತ್ಮರ ಮುಖದಲ್ಲಿ ಜಿನೇಂದ್ರ ಭಗವಂತರ ನಾಮಸ್ಮರಣೆ ಉಚ್ಚಾರ ಆಗ್ತದೆ ಮತ್ತು ಅವರು ಮುಂಭಾಗದಲ್ಲಿ ಜಿನೇಂದ್ರ ಭಗವಂತರ ದರ್ಶನವನ್ನ ಪರೋಕ್ಷವಾಗಿ ಮಾಡ್ತಾರೆ. ಪ್ರತ್ಯಕ್ಷವಾಗಿ ಆಮೇಲೆ ಅವರು ಪರೋಕ್ಷವಾಗಿ ಹಾಸಿಗೆಯಲ್ಲೇ ದರ್ಶನವನ್ನು ಮಾಡಿ ಪ್ರಾತಃ ಕಾಲ ನಿದ್ದೆಯಿಂದ ಎದ್ದು ಪ್ರಪ್ರಥಮ ನಮೋಕಾರ ಮಂತ್ರವನ್ನ ಹೇಳಬೇಕು. ನಮೋ ಅರಿಹಂತಾಣಂ ಎನ್ನುವ ಉಚ್ಚಾರದೊಂದಿಗೆ ಸ್ವರ ಹೊರಬರಬೇಕು. ನಿನ್ನೆ ಬೆಳಿಗ್ಗೆ ಹೇಳುವಾಗಲೇ ಕೆಲವರು ಮಂತ್ರ ಶುರು ಮಾಡಿ ಹೇಳ್ತಾರೆ. ಹೇಳುವಾಗಲೇ ಗೊತ್ತೈತಿ ನೀವು ಯಾವ್ಯಾವ ಮಂತ್ರ ಯಾರ್ಯಾರ ಸಂಸಾರದಲ್ಲಿ ಏನೇನು ಮಂತ್ರ ಮಾಡ್ತಾರೆ ನಿಮ್ಮಲ್ಲಿ ಗುರುತೀತಿ, ಹೌದಲ್ಲ? ಅದರಂಥ ಮಂತ್ರಗಳನ್ನು ಮಾಡಬಾರ್ದು, ಪಾಪ ಬಂಧವಾಗ್ತದೆ. ಜಿನೇಂದ್ರ ಭಗವಂತರ ನಾಮಸ್ಮರಣೆಯಿಂದಲೇ ಒಂದು ಅಕ್ಷರದ ನಮೋಕಾರ ಮಂತ್ರದ ಒಂದು ಅಕ್ಷರವನ್ನು ಅರಿಹಂತ ಅಂದರೂ ಸಹ ಅಸಂಖ್ಯಾತ ಕರ್ಮ ನಿರ್ಧಾರ ಆಗ್ತದೆ. ಬೆಳಿಗ್ಗೆ ಹೇಳುವಾಗಲೇ ಕೆಲವರು ಶುರು ಮಾಡಿಕೊಂಡೇ ಹೇಳ್ತಾರೆ. ಯಾರಿಗೂ ಬೈತಾನೆ ಹೇಳುವಾಗಲಿ ಭವ್ಯಾತ್ಮರು ಈ ರೀತಿ ಮಾಡಲ್ಲ. ಆದರೆ ಈ ರೀತಿಯಾಗಿ ಬೈಬಾರದು, ಪಾಪಕರ್ಮ ಬಂಧವಾಗ್ತದೆ. ಬೆಳಿಗ್ಗೆ ಹೇಳುವಾಗ ಜಿನೇಂದ್ರ ಭಗವಂತರ ನಾಮಸ್ಮರಣೆಯೊಂದಿಗೆ ದಿನವು ಮಂಗಲವಾಗಲಿ. ಕಡಿಮೆ ಎಂದರೂ 9 ಸಲವಾದರೂ ಹಾಸಿಗೆಯಲ್ಲಿ ಜಪವನ್ನು ಮಾಡಬೇಕು. ಎಷ್ಟು ಸಲ ಮಾಡಬೇಕು? 9 ಸಲ ಆದರೂ ಜಪ ಮಾಡಬೇಕು. ನೀವೆಲ್ಲ ಮಾಡ್ತೀರಿಲ್ಲೋ? 9 ಸಲ ಆದರೂ, ಕಡಿಮೆ ಅಂದರೂ 9 ಸಲ ಮಾಡಬೇಕು. ಜಾಸ್ತಿ ಅಂದರೆ 108 ಜಪ ಮಾಡಬೇಕು ಎದ್ದ ತಕ್ಷಣ. ಪ್ರಪ್ರಥಮ ಎದ್ದ ತಕ್ಷಣನೇ ಹಾಗೆಯೇ ಚಬೀಸ್ ತೀರ್ಥಂತ ನೆನಪು ಮಾಡ್ಕೋಬೇಕು. ಕೈ ಬೆಳ್ಳನ ಕೈ ಹಾಗೆಯೇ ಮುಖವನ್ನು ಭಗವಂತರ ಕೈಯನ್ನು ಜೋಡಿಸಿ ಎಲ್ಲೆಲ್ಲಿ ವಿರಾಜಮಾನರಿದ್ದಾರೆ ಅರಿಹಂತ್ ಸಿದ್ಧ ಆಚಾರ ಉಪಾಧ್ಯಾಯ ಸರ್ವಸಾಧು ಜಿನ ಧರ್ಮ ಜಿನಾಗಮ ಜಿನ ಚೈತ್ಯಾಲಯ ಎಲ್ಲದಕ್ಕೂ
ಇಲ್ಲಿಂದನೇ ಪರೋಕ್ಷವಾಗಿ ಏನು ಮಾಡ್ತಾ ಇದ್ದೀನಿ, ನಮಸ್ಕಾರವನ್ನ ಮನವಚನ ಕಾಯದಿಂದ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಈ ಮಂಗಲಗಳು ನನಗೆ ಮಂಗಲವನ್ನ ಮಾಡಲಿ, ದಿನವೂ ಮಂಗಲವಾಗಲಿ, ಎಲ್ಲರಿಗೂ ಮಂಗಲವಾಗಲಿ, ಎಲ್ಲ ಜೀವಿಯೂ ಮಂಗಲವಾಗಲಿ ಎನ್ನುವಂಥ ಭಾವನೆಯೊಂದಿಗೆ, ಮಂಗಲ ಭಾವನೆಯೊಂದಿಗೆ, ಮಂಗಲರ ನಾಮಸ್ಮರಣೆಯೊಂದಿಗೆ ಹಾಸಿಗೆಯಿಂದ ಏಳಬೇಕು. ಅಮಂಗಲ ಶಬ್ದಗಳ ಉಚ್ಚಾರಣೆಯೊಂದಿಗೆ ಹಾಸಿಗೆಯಿಂದ ಏಳಬಾರದು. ಜೀವನ ಪೂರ್ಣ ಅಮಂಗಲನೇ ಇರುವುದು. ದಿನಪೂರ ಅಮಂಗಲ, ಜೀವನ ಪೂರ್ಣ ಅಮಂಗಲ ಮತ್ತು ಅನಂತ ಕಾಲವೂ ಸಹ ಅಮಂಗಲವಾಗುತ್ತದೆ. ಯಾರು ಬೆಳಿಗ್ಗೆ ಏಳುವಾಗ ದಿನದ ಬೆಳಗಿನ ಸೂರ್ಯೋದಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಂಗಲದ ಭಾವನೆಯನ್ನು ಮಾಡ್ತಾರೆ, ಮಂಗಲರ ನಾಮಸ್ಮರಣೆಯನ್ನು ಮಾಡ್ತಾರೆ, ದಿನವೆಲ್ಲ ಮಂಗಲವಿರುತ್ತದೆ, ಮತ್ತೆ ಜೀವನವೆಲ್ಲ ಮಂಗಲ, ಮುಂದೂ ಸಹ ಮಂಗಲವಾಗ್ತದೆ. ಪ್ರಥಮವಾಗಿ ನಮೋಕಾರ ಮಂತ್ರವನ್ನ ಹೇಳಬೇಕು. ಕಡಿಮೆ ಕಡಿಮೆ ಎಂದರೂ ಸಹ 9 ಸಲ ಹೇಳಬೇಕು. ನಂತರ ಸ್ನಾನಾದಿ ಕ್ರಿಯೆಗಳನ್ನು ಮುಗಿಸಿ, ಸ್ನಾನಾದಿ ಕ್ರಿಯೆಗಳನ್ನು ಮಾಡಿ ಮುಗಿಸಿ ಶುದ್ಧ ವಸ್ತ್ರ ಧರಿಸಿ ಪೂಜೆಯನ್ನು ಇಲ್ಲಿ ಬಂದ್ ಮಾಡ್ರೆ ಪೂಜಾದಿ ಸಾಮಗ್ರಿಗಳನ್ನು ಮುಗಿಸಿ ಅಷ್ಟದ್ರವ್ಯಗಳನ್ನು ತೆಗೆದುಕೊಂಡು ಸ್ನಾನವನ್ನು ಮಾಡಬೇಕು. ಪೂಜಾದಿ ಕ್ರಿಯೆಗಳನ್ನು ಮಾಡಿ ಏನು ಮಾಡಬೇಕು, ಕಡಿಮೆ ಎಂದರೂ ಸಹ ಶುದ್ಧವಾದ ವಸ್ತ್ರಗಳನ್ನು ಧರಿಸಿಕೊಂಡು, ಶುದ್ಧ ವಸ್ತ್ರವನ್ನು ಧರಿಸಿ ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಅಷ್ಟದ್ರವ್ಯವನ್ನು ತೆಗೆದುಕೊಂಡು ಜಿನಮಂದಿರಕ್ಕೆ ಬರಬೇಕು. ಏನು ಮಾಡಬೇಕು, ಜಿನಮಂದಿರಕ್ಕೆ ಬರಬೇಕು. ಅಷ್ಟದ್ರವ್ಯ ತಗೊಂಡು ಜಿನಮಂದಿರಕ್ಕೆ ಬರುವಾಗ ಖಾಲಿ ಕೈಯಲ್ಲಿ ಬರಬಾರದು. ಬರುವಾಗ ಯಾವಾಗಲೂ ಸಹ ಅಷ್ಟದ್ರವ್ಯ ತೆಗೆದುಕೊಂಡು ಬರಬೇಕು, ಡಬ್ಬಿ ತಗೊಂಡು ಬರಬೇಕು. ಖಾಲಿ ಕೈಯಲ್ಲಿ ಬರಬಾರ್ದು. ಅಭಿಷೇಕ ಮಾಡ್ಲಿಕ್ಕೆ ಬರುವಾಗ ಬೆಳಿಗ್ಗೆ ಅಷ್ಟದ್ರವ್ಯನ ತೆಗೆದುಕೊಂಡು ಬರಬೇಕು. ಶುದ್ಧವಾದಂಥ ಮಡಿ ವಸ್ತ್ರವನ್ನು ಧರಿಸಿಕೊಂಡು ಬರಬೇಕು. ಬರುವಾಗ ನಡ್ಕೊಂಡು ಬಂದರೆ ಬಹಳ ಉತ್ತಮ. ಜಿನಮಂದಿರಕ್ಕೆ ಬರುವಾಗ ಗಾಡಿಯಲ್ಲಿ ಬರುವುದು ಅಷ್ಟು ಯೋಗ್ಯವಾದಂಥದ್ದಲ್ಲ. ಯಾರು ಹತ್ರ ಇದ್ದಾರೆ, ನಡ್ಕೊ ಬರ್ಲಿಕ್ಕೆ ಸಕ್ಕಿವಿದೆ, ನಡ್ಕೊಂಡು ಬರಬೇಕು. ಗಾಡಿಯಲ್ಲಿ ಬರೋದ್ರಿಂದ ಜೀವಗಳ ಘಾತವಾಗ್ತದೆ. ನಡ್ಕೊಂಡು ಬರುವಂಥದ್ದು ಬಹಳ ಉತ್ತಮವಾದಂಥದ್ದಿದೆ. ಆದರೆ ದೂರ ಇದ್ದಾರೆ ಅಂತ ಹೇಳಿದ್ರೆ ಇದು ಪಾಪ ಆಗ್ತದೆ. ಆದರೆ ಅನಿವಾರ್ಯ. ಅದ್ರ ಹತ್ರ ಎಷ್ಟು ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ ಅವರಲ್ಲಿ ನಡ್ಕೊಂಡೇ ಬರಬೇಕು. ನಡ್ಕೊಂಡು ಬರುವಂಥದ್ದು ಬಹಳ ಉತ್ತಮವಾದಂಥದ್ದಿದೆ. ಎಷ್ಟೋ ಜೀವಿಗಳು ಸಾಯ್ತವೆ. ಪಂಚೇಂದ್ರಿಯ ಜೀವಿಗಳು ಎರಡೇಂದ್ರಿ, ಮೂರೇಂದ್ರಿ, ನಾಲ್ಕೇಂದ್ರಿ, ಪಂಚೇಂದ್ರಿಯ ಜೀವಿಗಳು ಸಹ ಎಲ್ಲ ಗಾಡಿಯಿಂದ ಬರುವಾಗ ಸತ್ತು ಹೋಗ್ತವೆಲ್ಲ. ಸಾವಧಾನ ಪೂರ್ವಕವಾಗಿ ಬರುವಂಥದ್ದು ಬರುವುದು. ಮಂದಿರಕ್ಕೆ ಸಮಯದಲ್ಲಿ ಹೋಗುವಾಗ ಅತ್ತ ಇತ್ತ ನೋಡುತ್ತಾ ಹೋಗಬಾರದು. ಕೆಳಗಡೆಯಲ್ಲಿ ನೋಡ್ತಾ ಹೋಗ್ಬೇಕು, ಆ ಕಡೆ ಈ ಕಡೆ ನೋಡ್ತಾ ಹೋಗಬಾರದು. ಇರುವೆಯಾದಿ ಜೀವಗಳಿರ್ತವೆ, ಜೀವಗಳ ರಕ್ಷಣೆಯನ್ನು ಮಾಡಬೇಕು. ಮತ್ತು ಹಾದಿಯಲ್ಲಿ ಬರುವಾಗ ಅಶುದ್ಧ ಪದಾರ್ಥಗಳನ್ನು ತುಳಿಬಾರದು. ಜೀವ ಜಂತುಗಳು ಸತ್ತಿರುವಂಥದ್ದಿದ್ರೆ ಅಥವಾ ಯಾವುದೇ ಮಲಮೂತ್ರಗಳಿದ್ರೆ ಅಂಥದನ್ನ ತುಳಿಬಾರದು. ಯಾರು ಸಹ ನೋಡ್ಕೊಂತ ಜೀವ ಹಿಂಸೆ ಆಗದ ಹಾಗೆ ನೋಡ್ತಾ ಬರುವಂಥದ್ದು. ಯಾರಿಗೆ ವಹಿಸಿ ಕೆಳಗೆ ನೋಡುತ್ತಾ ಬರಬೇಕು. ಏನ್ ಮಾಡಬೇಕು, ಕೆಳಗೆ ನೋಡ್ತಾ ಬರಬೇಕು. ಮಂದಿರವನ್ನು ಪ್ರವೇಶ ಮಾಡುವ ಮೊದಲು ನೀರಿನಿಂದ ಕಾಲುಗಳನ್ನು ತೊಳೆದುಕೊಳ್ಬೇಕು. ಏನ್ ಮಾಡಬೇಕು, ನೀರಿನಿಂದ ಕಾಲನ್ನ ತೊಳೆದುಕೊಳ್ಳಬೇಕು. ಮಂದಿರದಲ್ಲಿ ಪ್ರವೇಶ ಮಾಡುವಾಗ ಕಾಲನ್ನು ತೊಳೆಯದೆ ಮಂದಿರದೊಳಗಡೆ ಪ್ರವೇಶವನ್ನು ಮಾಡಬಾರದು. ಶುಚಿಭೂತರಾಗಿ ಮನೆಯಲ್ಲಿ ಶುಚಿಯಾಗಿ ಬಂದಿದ್ರಿ ಆದರೂ ಸಹ ಕಾಲು ತೊಳೆದು ಒಳಗೆ ಹೋಗ್ಬೇಕು. ಒಂದು ವೇಳೆ ನೀವು ಸ್ವಚ್ಛತಾ ಇದ್ರೆ
ಮಂದಿರದಲ್ಲೂ ಸಹ ದೇವತೆಗಳು ಆದಿ ಜಿನೇಂದ್ರ ಭಗವಂತರ ಆರಾಧನಾ ಪೂಜಾ ದರ್ಶನವನ್ನ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವರು ನೀವು ಒಂದು ವೇಳೆ ಶುಚಿ ತೆಗೆದ್ರೆ ನಿಮಗೆ ಬಾಧಿಯನ್ನು ಮಾಡಬಹುದು. ನೀವು ಅಶುಚಿ ಇದೀರಿ, ಶುದ್ಧತಾ ಇಲ್ಲ, ಮಡಿ ಶುದ್ಧ ಇಲ್ಲ ನಿಮ್ಮದು ಅಂತ ಹೇಳಿದ್ರೆ ನೀವು ತಿಳ್ಕೊಂಡಿರ್ಬೋದು. ಅಂದ್ರೆ ಭಗವಂತನ ಅಭಿಷೇಕ ಮಾಡುವಾಗ, ಪೂಜೆ ಮಾಡುವಾಗ ನಾವು ಸ್ವಚ್ಛತೆ ಇದ್ರೆ ಭಗವಂತ ಏನು ಮಾಡಂಗಿಲ್ಲ, ಭಗವಂತ ಏನು ಮಾಡೋಲ್ಲ, ಸಹಜ ಹೌದು. ಆದ್ರೆ ಭಗವಂತನ ಭಕ್ತರು ಸುಮ್ಮನೆ ಇರೋಲ್ಲ. ಅವ್ರ ಭಕ್ತರು ಒಂದು ವೇಳೆ ಯಾರು ಅಸಾವಧಾನಿ ಮಾಡಿದ್ರೆ, ಶುದ್ಧತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ತ್ರಾಸ ಕೊಡಬಹುದು, ಉಪದ್ರವವನ್ನು ಮಾಡಬಹುದು ಅವರು. ಹಾಗಾಗಿ ಮತ್ತು ಇದರಿಂದ ಪಾಪಕರ ಬಂದ ಆಗ್ತದೆ. ಕಾಲನ್ನು ತೊಳೆದುಕೊಂಡು ಹೋಗಬೇಕು, ಶುಚಿಭೂತರಾಗಿ ಮಂದಿರದೊಳಗೆ ಪ್ರವೇಶವನ್ನ ಮಾಡಬೇಕು. ದಿನಮಂದಿರದಲ್ಲಿ ಪ್ರವೇಶ ಮಾಡುವ ಸಮಯದಲ್ಲಿ ಏನಂತ ಉಚ್ಚಾರಣೆ ಮಾಡಬೇಕು? ಓಂ ಜಯ 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 ಅಂತೇಳಿ ಕೈಗಳನ್ನ ಜೋಡಿಸಿ ವಿನಯ ಭಕ್ತಿ ಪೂರ್ವಕವಾಗಿ ಓಂ ಜಯ 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 ನಮೋಸ್ತು 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 ಭಗವಂತರಿಗೆ ಹೇಳಬೇಕು. ಓಂ ಜಯ 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 ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್ ಈ ಪ್ರಕಾರ ಉಚ್ಚಾರಣೆಯನ್ನ ಮಾಡ್ತಾ ಒಳಗಡೆಯಲ್ಲಿ ಪ್ರವೇಶವನ್ನ ಮಾಡಬೇಕು. ಮತ್ತು ಒಳಗಡೆ ಪ್ರವೇಶ ಮಾಡುವ ಸಮಯದಲ್ಲಿ ದ್ವಾರದಲ್ಲಿ ನಿಸ್ತಹಿ 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 ಅಂತ ಹೇಳಬೇಕು ಎಂದು ಹೇಳುತ್ತಾ ಒಳಗಡೆ ಪ್ರವೇಶವನ್ನ ಮಾಡಬೇಕು. ನಿಸ್ತಹಿ ಅಂದ್ರೆ ಏನರ್ಥ? ನಿಸ್ತಹಿ ನಿಸ್ತಹಿ ಅಂದರೆ ಅರ್ಥ ವಿಷಯ ಕಷಾಯದ ನಿಷೇಧ. ವಿಷಯ ಕಷಾಯಗಳ ಪಂಚೇಂದ್ರಿಯ ವಿಷಯಗಳ ಹೇ ಪ್ರಭು ನಿಷೇಧವಿದೆ, ತ್ಯಾಗ ಇದೆ. ಏನಿದೆ ಪ್ರಭು? ಪಂಚೇಂದ್ರಿಯ ವಿಷಯಗಳ ತ್ಯಾಗವಿದೆ. ಎಲ್ಲಿ ತನಕ? ಜನಮಂದಿರದಲ್ಲಿ ನಾನು ಪೂಜೆ, ದರ್ಶನ, ಅರ್ಚನಾ, ಸ್ತುತಿ ಮಾಡ್ತಾ ಇರ್ತೀನಿ. ಮಂದಿರದಲ್ಲಿ ಇರೋ ತನಕ ಎಲ್ಲ ಪ್ರಕಾರದ ಪಂಚೇಂದ್ರಿಯ ವಿಷಯ ಮತ್ತು ಕಷಾಯ, ಕ್ರೋಧ, ಮಾನ, ಮಾಯ, ಲೋಭ ಆದಿ ಕಷಾಯಗಳು ಪೂರ್ಣವಾಗಿ ತ್ಯಾಗವಿದೆ. ನಾ ಯಾರಲ್ಲೂ ಮಂದಿರದಲ್ಲಿ ಕ್ರೋಧವನ್ನ ಮಾಡೋಲ್ಲ, ಮಾಯಾಚಾರ ಮಾಡೋಲ್ಲ, ಮಾಯ ಮಾಡೋಲ್ಲ, ಲೋಭ ಮಾಡೋಲ್ಲ. ಹಾಗೆ ಪಂಚೇಂದ್ರಿಯ ವಿಷಯ ಸಂಬಂಧಿಯಾದಂತ ವಿಷಯ ವಾಸನೆಯ ಸಂಬಂಧಿಯಾದಂತ ಯಾವುದೇ ಕ್ರಿಯೆಗಳನ್ನ ಮನವಚ ಕಾಯದಿಂದ ನನ್ನ ತ್ಯಾಗ ಇದೆ ಮಂದಿರದಲ್ಲಿರೋ ತನಕ. ಅಂದ್ರೆ ಕಷಾಯದ ಏನ್ ಹೇಳ್ರಿ? ನಿಷೇಧ. ನಿಷೇಧ ಅಂದ್ರೆ ಏನರ್ಥ? ಒಂದು ಅರ್ಥದಲ್ಲಿ ಕಷಾಯದ ನಿಷೇಧ. ಆಮೇಲೆ ಎರಡನೇ ಅರ್ಥ ಏನು? ಸಂಸಾರಿಕ ಕಾರ್ಯಗಳ ನಿಷೇಧ. ಸಂಸಾರಿಕವಾದಂತ ಕಾರ್ಯ, ಆರಂಭ ಸಾರಂಭಾದಿ ಕಾರ್ಯಗಳ ಮಂದಿರದಲ್ಲಿ ಯಾವುದೇ ತತ್ಸಂಬಂಧಿ ವಿಚಾರ ಮಾಡುವಂಥದ್ದು, ಮಾತುಕತೆಯನ್ನ ಮಾಡುವಂಥದ್ದು, ಮನೆ, ಹೊಲ, ಪರಿವಾರದವರ ಯೋಗಕ್ಷೇಮಗಳ ಚರ್ಚೆ ಮಾಡುವಂಥದ್ದು, ಅಕ್ಕಪಕ್ಕದವರೊಂದಿಗೆ ಧರ್ಮ ಚರ್ಚೆಯನ್ನು ಮಾಡಬೇಕು. ಧರ್ಮದ ವಿಷಯ ಹೊರತುಪಡಿಸಿ ಯಾವುದೇ ಚರ್ಚೆಯನ್ನು ಮಾಡುವ. ಯಾರಾದ್ರೂ ಕೇಳಿದ್ರೆ ಮೌನವಾಗಿರ್ಬೇಕು, ಮಾತಾಡಬಾರ್ದು. ಮಂದಿರದಲ್ಲಿ ತಿಳುವಳಿಕೆ ಇಲ್ಲದಿದ್ದವರು ಕೇಳ್ತಾ ಇದ್ದಾರೆ ಅಂದ್ರೆ ಮಂದಿರದೊಳಗಡೆ ಅಂತ ವಿಷಯಗಳನ್ನ ಮಾತನ್ನೇ ಆಡಬಾರ್ದು. ನಿಮ್ಮ ಅಕ್ಕ ಹೇಗಿದೆ, ನಿಮ್ ತಂಗಿ ಹೇಗೈತೆ ಅಂತ ಕೇಳ್ತಾರ. ಯಾವ ಬಂದಿದೆ ಅಕ್ಕ ನೀನು? ಇಲ್ಲ, ಹಾಗೆಲ್ಲ ಮಾತಾಡಿದ್ರು ಮಂದಿರದೊಳಗಡೆಯಲ್ಲಿ ಮೌನವಿರಬೇಕು. ಅಂತ ಮಾತುಗಳನ್ನ ಹೊರಗೆ ಹೋದ್ಮೇಲೆ ಮಾತಾಡಬೇಕು, ಒಳಗಡೆಯಲ್ಲಿ ಮಾತಾಡಬಾರದು. ಅಥವಾ ಸಂಸಾರಿಕವಾದ ಆರಂಭ ಸಾರಂಭ ಆದಿ ಕ್ರಿಯೆಗಳ ತತ್ಸಂಬಂಧಿ ಸಂಸಾರಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳಿಗೆ ಯಾವುದೇ ವಿಷಯವಿರಬಹುದು, ಧರ್ಮದ ವಿಚಾರವನ್ನು ಬಿಟ್ಟು ಬೇರೆ ಯಾವುದೇ ಮಾತನ್ನು ಸಹ ಆತ್ಮ ಕಲ್ಯಾಣದ ಹೊರತಾಗಿ ಉಳಿದಂತ ಯಾವುದೇ ವಿಷಯವನ್ನು ಸಹ ಮಾತನ್ನು ಮನಸ್ಸಿನಿಂದ, ವಚನದಿಂದ, ಕಾಯದಿಂದ ಹೇ ಪ್ರಭು ನಿಷೇಧವಿದೆ. ಏನಿದೆ? ಸಂಸಾರವನ್ನ ವೃದ್ಧಿ ಮಾಡುವಂತ ಪಾಪ ಕಾರ್ಯಗಳಿದಾವೆ. ಹೆಣ್ಣು ಗಂಡಿನ ವಿಚಾರ ಇರಬಹುದು, ಅಥವಾ ಮಂದಿರದಲ್ಲಿ ಎಲ್ಲೂ ಯಾವುದೇ ರೀತಿಯಾದಂತ ಯಾವುದೇ ಪ್ರಕಾರವಾದಂತ ವಿಕಾರ ಸಂಬಂಧಿಯಾದಂತ ಭಾವನೆಗಳು, ದುರ್ಭಾವನೆಗಳನ್ನ ಮಾಡದೆ ಇರುವಂತದ್ದು. ಅಂದ್ರೆ ಎಲ್ಲ ಕಷಾಯಗಳ ಸಂಸಾರ ವೃದ್ಧಿ ಮಾಡುವಂತ
ಎಲ್ಲ ಕಾರ್ಯಗಳ ನಿಷೇಧವಿದೆ. ಹಾಗೂ ಎರಡನೆಯದು ಇನ್ನೊಂದು ಅರ್ಥವೆಂದರೆ ಶರೀರದ ಮೇಲಿನ ಎಲ್ಲ ವಸ್ತ್ರಗಳು, ಎಷ್ಟು ವಸ್ತ್ರವಿದ್ದಾವೆ ಅವುಗಳನ್ನು ಹೊರತುಪಡಿಸಿ ಸಂಪೂರ್ಣ ಪರಿಗ್ರಹ ತ್ಯಾಗವಿದೆ. ಶರೀರದಲ್ಲಿ ಎಷ್ಟು ವಸ್ತುಗಳಿದಾವೆ ಅಷ್ಟು ವಸ್ತುವನ್ನು ಬಿಟ್ಟು, ಅಂದ್ರೆ ವಸ್ತ್ರ ಆಭರಣ ಆದಿಗಳನ್ನ ಎಷ್ಟು ಹಾಕೊಂಡಿದ್ವಿ ಅಷ್ಟು ಮಾತ್ರ ಹೊರತುಪಡಿಸಿ ಬಾಕಿ ಎಲ್ಲ ಪರಿಗ್ರಹಗಳ ತ್ಯಾಗ ಇದೆ. ಎಲ್ಲಿ ತನಕ ನಾವು ಮಂದಿರದಲ್ಲಿ ಪೂಜೆ ಸ್ತುತಿ ದರ್ಶನ ಹಾಗೆ ಇಲ್ಲಿ ತನಕ ನಾವು ಮಂದಿರದಲ್ಲಿ ಇರ್ತೀನಿ, ಅಲ್ಲಿ ತನಕ ಎಲ್ಲವೂ ತ್ಯಾಗ ಅನ್ನೋದು ಸಹ ನಿಸ್ಸೈ ಅನ್ನೋದರ ಅರ್ಥನೂ ಆಗ್ತದೆ. ಆಮೇಲೆ ಹೊರಗೆ ಬಂದ ಮೇಲೆ ಮತ್ ಪುನಃ ಏನಿದೆ ಇದೆ ಅದಂತೂ ಬಿಟ್ಟೇನು ಹೋಗಲಿಲ್ಲ. ಅದ್ರ ಒಳಗಿರುವಾಗ ಮಾತ್ರ ತ್ಯಾಗ ಇದೆ, ಮಂದಿರದ ಒಳಗಿರುವ ತನಕ ಎನ್ನುವ ಸೂಚನೂ ಆಗ್ತದೆ ಪರಿಗ್ರಹಗಳ ತ್ಯಾಗ. ಇನ್ನು ಮೂರನೆಯ ಅರ್ಥವೆಂದರೆ ಶ್ರಾವಕರು ಅಥವಾ ಅದೃಶ್ಯ ದೇವತೆಗಳು ದರ್ಶನ ಮಾಡುತ್ತಾರೆ. ನೀವೆಲ್ಲರೂ ನಿಸ್ಸೈ ಅಂತ ಹೇಳಿದ್ರೆ ಕೇವಲ ದೇವತೆಗಳು ಇರ್ತಾರೆ, ಯಾರು ಬೇರೆ ಯಾರು ಮಂದಿರದಲ್ಲಿ ಅವ್ರಿಗೆ ಹಾದಿ ಬಿಡ್ರಿ ಅನ್ನೋದು ಗೊತ್ತಿತ್ತಲ್ಲ, ಬಾಕಿ ಅರ್ಥ ಗೊತ್ತಿರಲಿಲ್ಲ. ಇಲ್ಲ. ಕಷಾಯಿಗಳ ಶಮನ ಗೊತ್ತಿರಲಿಲ್ಲ. ಹಾಗೇನೆ ಸಂಸಾರ ಸಂಬಂಧಿಯಾದಂತ ವಿಷಯಗಳ ನಿಷೇಧ ಗೊತ್ತಿಲ್ಲ, ಪಂಚೇಂದ್ರಿಯ ವಿಷಯಗಳ ತ್ಯಾಗ ಇರಲಿಲ್ಲ, ಮತ್ತೆ ಪರಿಗ್ರಹಗಳ ತ್ಯಾಗ ಇದು ಗೊತ್ತಿರಲಿಲ್ಲ. ಆದ್ರೆ ನಿಶ್ಚಯ ಅಂದ್ರೆ ಏನರ್ಥ? ಒಳಗಡೆಯಲ್ಲಿ ಯಾರಾದರೂ ದೇವತೆಗಳು ಅದೃಷ್ಟವಶವಾಗಿ ಪೂಜೆ ಮಾಡ್ತಾ ಇದ್ರೆ ನಮಗೂ ಹಾದಿಯನ್ನು ಬಿಡಿ, ನಾವು ಬರ್ತಾ ಇದ್ವಿ ಎನ್ನುವ ಅರ್ಥನೂ ಆಗ್ತದೆ. ದೇವತೆಗಳು ಪೂಜೆ ಮಾಡ್ತಾ ಇರ್ತಾರೆ, ಜಿನೇಂದ್ರ ಭಗವಂತರ ಆರಾಧಿಸ್ತಾ ಇರ್ತಾರೆ, ಮತ್ತು ಮನುಷ್ಯರು ಪೂಜೆ ಮಾಡ್ತಾ ಇರ್ತಾರೆ. ಅವರಿಗೆ ನಾವು ಬರ್ತಾ ಇದ್ದೀವಿ, ನಮಗೂ ಸ್ವಲ್ಪ ಸ್ಥಳಾವಕಾಶವನ್ನು ಕೊಡಿ, ಹಾದಿಯನ್ನು ಬಿಡಿ ಎನ್ನುವ ಅರ್ಥನೂ ಆಗ್ತದೆ. ನಿಸ್ಸೈ ಎನ್ನುವುದನ್ನ ಹೇಳಿದ ಉಚ್ಚಾರಣೆಯನ್ನು ಮಾಡ್ತಾ ಒಳಗಡೆಯಲ್ಲಿ ಪ್ರವೇಶವನ್ನು ಮಾಡುವಂಥದ್ದು. ಅವರು ನನಗೂ ಸಹ ಭಗವಂತನ ದರ್ಶನ ಒಳಪಡಲಿ. ಮಂದಿರದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಘಂಟಾನಾದವು, ಗಂಟೆಯನ್ನು ಬಾರಿಸುವಂಥದ್ದು, ಗಂಟೆ ಹೊಡೆಯುವುದರ ಸೂಚನ, ಮಂಗಲ ಸೂಚಕ ವಿಧಾನವಾಗಿದೆ. ಮಂಗಲವಾದಂಥದ್ದಿದೆ. ಗಂಟೆಯನ್ನು ಬಾರಿಸುವುದೇನೇನು? ಮಂಗಲ. ಓಂಕಾರ ಗಂಟೆ ಯಾವ ರೀತಿ ಶಬ್ದ ಆಗ್ತದೆ? ಓಂ ಉಚ್ಚಾರಣ ಆಗ್ತದೆ ಗಂಟೆಯನ್ನು ಬಾರಿಸುವುದರಿಂದ. ಅದಕ್ಕಾಗಿ ಗಂಟೆಯನ್ನ ಬಾರಿಸುವುದು ಮಂಗಲವಾದಂತ ಸೂಚನೆ ಇದೆ. ಮಂದಿರವು ಸಮೋಸರಣದ ಪ್ರತೀಕವಾಗಿದೆ. ಮಂದಿರ ಯಾವುದು ಪ್ರತೀಕ ಇದೆ? ಸಮೋಸರಣ. ಸಮೋಸರಣದಲ್ಲಿ ದೇವತೆಗಳು ದುಂದುಬಿ ಮೊದಲಾದಂತ 64,000 ವಾದ್ಯಗಳನ್ನು ಬಾರಿಸುತ್ತಾರೆ. ದುಂದುಬಿ ಆದಿಗಳನ್ನ ಸಮೋಸರಣದಲ್ಲಿ 64,000 ವಾದ್ಯಗಳನ್ನು ಬಾರಿಸ್ತಾರೆ. ಒಂದೇ ಸಲ, ಒಂದೇ ತಾಳದಲ್ಲಿ, ತಾಳಬದ್ಧವಾಗಿ ಅಂದ್ರೆ ಎಲ್ಲರೂ ಸಹ ಅದಿಷ್ಟು ವಾದ್ಯಗಳ ಬಾರಿಸಿದ್ರು ಸಹ ಅಲ್ಲೇನೂ ಸಹ ಯಾವುದೇ ರೀತಿಯಾದಂತ ಅಲ್ಲಿ ಈ ವಾದ್ಯಗಳೆಲ್ಲ ಲಯಬದ್ಧ ಬಾರಿಸೋದ್ರಿಂದ ಯಾರಿಗೂ ಕಿರಿಕಿರಿ ಅನ್ಸಂಗಿಲ್ಲ. ಸಮೋಸಣದಲ್ಲಿ ಇಷ್ಟು ವಾದ್ಯ ಬಾರಿಸ್ತಾ ಇದ್ರು ಸಹ ಲಯಬದ್ಧವಾಗಿ ಬಾರಿಸ್ತಾರೆ. ಅದೇ ರೀತಿ ಗಂಟೆಯನ್ನು ಹೊಡೆಯುವಂಥದ್ದು ಪ್ರತೀಕ ಮಂಗಲ ಸೂಚನೆ ಇದೆ. ಅದರ ಪ್ರತೀಕವೇ ಘಂಟಾನಾದವಾಗಿದೆ. ಮಂಗಲ ಸೂಚನೆಯ ಪ್ರತೀಕವಾಗಿ, ವಾದ್ಯದ ಸೂಚನೆಯ ಪ್ರತೀಕವಾಗಿ ಗಂಟೆಯನ್ನು ಮಂದಿರದಲ್ಲಿ ದ್ವಾರದಲ್ಲಿ ಮೊದಲು ಗಂಟೆಯನ್ನ ಕಟ್ತಾರೆ. ಗಂಟೆಯನ್ನ ಬಾರಿಸಿ ಒಳಗಡೆಯಲ್ಲಿ ಪ್ರವೇಶವನ್ನ ಮಾಡುವಂಥದ್ದು ಪ್ರತೀಕವಾಗಿದೆ. ಅವರ ಪ್ರತೀಕ ಘಂಟಾನಾದವಾಗಿದೆ. ಮನೆಯಿಂದ ಮಂದಿರಕ್ಕೆ ಹೋಗುವ ಸಮಯದಲ್ಲಿ ಅದರ ಪ್ರತೀಕವಿದೆ. ಘಂಟಾನಾದವಾದರೆ ಮನೆಯಿಂದ ಮಂದಿರಕ್ಕೆ ಹೋಗುವ ಸಮಯದಲ್ಲಿ ಮನಸ್ಸಿನಲ್ಲಿ ಅನೇಕ ವಿಕಲ್ಪಗಳು ಇರುತ್ತವೆ. ಸಂಸಾರಿ ಜೀವ ಅನಾದಿ ಸಂಸ್ಕಾರ ಮತ್ತು ಸಂಸಾರತಕ್ಕಂಥ ವಿಕಲ್ಪಗಳಿಂದ ಹೋಗುವುದರೊಳಗಾಗಿ ಎಷ್ಟೋ ಶುಚಿಬುದ್ಧರಾಗಿ ಹೋಗುತ್ತಾರೆ.
ಮನಸ್ಸಿನಿಂದ, ವಚನದಿಂದ, ಕಾಯದಿಂದ. ಆದ್ರೆ ಹೋಗ್ತಾ ಇರುವಾಗಲೇ ಒಂದೊಂದು ಕ್ಷಣಕ್ಕೆ ಮನಸ್ಸು ಪರಿವರ್ತನೆ ಆಗ್ತಾ ಇರ್ತದೆ, ಏನೋ ಬೇರೆ ಬೇರೆ ವಿಚಾರಗಳು ಬರ್ತಾ ಇರ್ತವೆ. ಅದೇ ರೀತಿ ಒಂದು ವೇಳೆ ಸಂಸಾರಿಕವಾದಂತ ವಿಕಲ್ಪಗಳು, ವಿಚಾರಗಳು ಬಂದ್ರೆ ಅಂತ ವಿಚಾರಗಳೆಲ್ಲವೂ ಗಂಟನಾದ ಆದ ತಕ್ಷಣ, ಗಂಟೆ ಹೊಡೆದ ತಕ್ಷಣ ಏನಾಗ್ತದೆ? ಮನಸ್ಸು ಪ್ರಶಾಂತವಾಗ್ತದೆ, ಅಂದ್ರೆ ವಿಕಲ್ಪಗಳಿಂದ ಮುಕ್ತರಾಗ್ತದೆ. ಇಂಥ ಸಮಯದಲ್ಲಿ ವಿಕಲ್ಪಗಳು ಹೇಳುತ್ತವೆ, ಚಿಂತೆಗಳು ಉದ್ಭವಿಸುತ್ತವೆ. ಗಂಟನಾದ, ಈ ಗಂಟನಾದದಿಂದ ಆ ಅನೇಕಾಂತ ವಿಚಾರಗಳು ಸ್ಮರಣೆಯು ಮುರಿದು ಹೋಗುತ್ತದೆ, ನಷ್ಟವಾಗುತ್ತದೆ. ಅನೇಕ ವಿಚಾರಗಳೆಲ್ಲವೂ ಏನಾಗ್ತದೆ? ಮುರಿದು ಹೋಗ್ತದೆ, ಎಲ್ಲವೂ ನಷ್ಟವಾಗಿ ಬಿಡುತ್ತದೆ, ಮನಸ್ಸು ಪ್ರಶಾಂತವಾಗ್ತದೆ. ವಾತಾವರಣವು ಪವಿತ್ರಗೊಂಡು ಮನಸ್ಸು ಶಾಂತಿ ಏಕಾಗ್ರತವಾಗುತ್ತದೆ. ಗಂಟೆಯನ್ನು ಬಾರಿಸುವುದರಿಂದ ಮನಸ್ಸು ಏನಾಗ್ತದೆ? ಪ್ರಶಾಂತವಾಗ್ತದೆ, ಏಕಾಗ್ರತವಾಗ್ತದೆ, ಶಾಂತಿ ಪ್ರಾಪ್ತವಾಗ್ತದೆ. ಆದರೆ ರಾತ್ರಿಯ ಸಮಯದಲ್ಲಿ ಗಂಟೆಯನ್ನು ಬಾರಿಸಬಾರದು, ರಾತ್ರಿಯಲ್ಲಿ ಗಂಟೆಯನ್ನ ಹೊಡೆಯಬಾರದು. ಯಾಕೆಂದರೆ ಗಂಟೆಯ ಒಳಗೆ ಸುತ್ತುವರೆದು ಸೂಕ್ಷ್ಮ ಜೀವಿಗಳು ಇರುತ್ತವೆ. ಯಾಕೆ ಹೊಡಿಬಾರದು? ರಾತ್ರಿಯಲ್ಲಿ ಗಂಟೆಯ ಅಕ್ಕಪಕ್ಕದಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ. ಅವು ಘರ್ಷಣೆಯನ್ನ ಮಾಡುವುದರಿಂದ, ಹೊಡೆಯುವುದರಿಂದ ಆ ಜೀವಿಗಳಿಗೆ ಬಾಧೆಯಾಗುತ್ತದೆ. ಅದಕ್ಕಾಗಿ ರಾತ್ರಿಯಲ್ಲಿ ಗಂಟೆಯನ್ನ ಬಾರಿಸಬಾರದು, ಅವುಗಳಿಗೆ ಹಿಂಸೆ ಆಗುತ್ತದೆ. ಜಿನೇಂದ್ರ ಭಗವಾನರ ಮೂರ್ತಿಯ ಎದುರು ಕೈ ಜೋಡಿಸಿಕೊಂಡು ವಿನಯಪೂರ್ವಕ ನಿಂತುಕೊಂಡು, ಯಾರ ಮುಂಭಾಗದಲ್ಲಿ? ಜಿನೇಂದ್ರ ಭಗವಂತರ ಮುಂಭಾಗದಲ್ಲಿ ಕೈಗಳನ್ನ ಜೋಡಿಸಿಕೊಂಡು ಜೈ 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 ನಮೋಸ್ತು 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 ಅನ್ನಬೇಕು. ಭಕ್ತರು ಬಂದರು ಅಂತ ಗೊತ್ತಾಗಬೇಕು. ಹೌದಲ್ಲ? ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಬಂದ್ರೆ ಹೇಗೆ? ಜೋರಾಗಿ ಏನ್ ಮಾಡಬೇಕು? ಮಂದಿರದಲ್ಲಿ ಹೋಗುವಾಗ, ಜಿನೇಂದ್ರ ಭಗವಂತರ ದರ್ಶನವನ್ನು ಮಾಡುವಾಗ ಓಂ ಜೈ 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 ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್ ಎನ್ನುವಂತ ಉಚ್ಚಾರಣೆಯನ್ನು ಮಾಡುತ್ತಾ ಹೋಗ್ಬೇಕು. ಆನಂದ ಆಗಬೇಕು. ದರ್ಶನ ಮಾಡುವಾಗ ಏನಾಗಬೇಕು? ಮನಸ್ಸು ಪುಲಕಿತವಾಗಬೇಕು, ಆನಂದಿತವಾಗಬೇಕು, ಮುಖ ಕಮಲ ಅರಳಬೇಕು, ಹೃದಯ ಕಮಲ ಅರಳಬೇಕು, ಮುಖದಲ್ಲಿ ಉಲ್ಲಾಸವಾಗಬೇಕು. ಓಹೋ, ಧನ್ಯ ಇದೆ, ಇವತ್ತು ಕಣ್ಣುಗಳು ಪವಿತ್ರವಾದವು, ಸಾರ್ಥಕತೆಯಾಯಿತು, ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡ್ತಾ ಇದೆ ಕಣ್ಣು. ಕಾಲುಗಳು ಇವತ್ತು ಸಾರ್ಥಕತೆಯಾದವು, ಮಂದಿರಕ್ಕೆ ಇವತ್ತು ಬರ್ತಾ ಇದ್ದೀವಿ ಅಂದ್ರೆ ಕಾಲಿದ್ದದಕ್ಕೆ ಸಾರ್ಥಕತೆಯಾಯಿತು. ಕೈ ಪ್ರಾಪ್ತವಾದಕ್ಕೆ ಸಾರ್ಥಕತೆಯಾಯಿತು. ಈ ಕೈಗಳಿಂದ ಅದೆಷ್ಟೋ ಪಾಪ ಕಾರ್ಯಗಳನ್ನು ಮಾಡಿದಿವಿ, ನಿರ್ಬಲರ ಮೇಲೆ ಪ್ರಯೋಗ ಮಾಡಿದ್ವಿ, ಬಲವನ್ನು ಪ್ರಯೋಗ ಮಾಡಿದ್ವಿ, ಅದೆಷ್ಟೋ ಜೀವಿಗಳ ಘಾತ ಮಾಡಿದ್ವಿ. ಆದ್ರೆ ಈ ಕೈಗಳು ಈ ತರ ಭಗವಂತರ ಮುಂದೆ ಕೈಯನ್ನ ಜೋಡಿಸಿದೀವಿ ಅಂದ್ರೆ ಏನಾಯ್ತು? ಸಾರ್ಥಕತೆ. ಈ ಪ್ರಕಾರ ಕೈಯನ್ನ ಜೋಡಿಸಿ ಜೈ ಜೈ ಉಚ್ಚಾರವನ್ನ ಮಾಡುತ್ತಾ ನಮೋಸ್ತು 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 ಎಂದು 3 ಸಲ ಜೈ 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 ಅನ್ನತ 3 ಸಲ ನಮೋಸ್ತು ನಮೋಸ್ತು ಅನ್ನೋದನ್ನ ಹೇಳಬೇಕು. ಆದ್ರೆ ಪಕ್ಕದಲ್ಲಿಗೂ ಕೇಳದಿದ್ರೆ ಹೇಗೆ? ಜೋರಾಗಿ ಹೇಳಬೇಕು. ಏನ್ ಮಾಡಬೇಕು? ಇದರಿಂದ ಏನೋ ಕರ್ಮ ನಿರ್ಜರಿ ಆಗ್ತದೆ ಎಂದು ಉಚ್ಚರಿಸಬೇಕು. ವಿನಯಪೂರ್ವಕ ನಮಸ್ಕಾರವನ್ನು ಮಾಡಬೇಕು. ವಿನಯ ಭಕ್ತಿ ಪೂರ್ವಕವಾಗಿ ನಮಸ್ತು ಮಾಡಿ ಎನ್ನುತ್ತಾರೆ. ನಮಸ್ಕಾರವನ್ನು ಮಾಡುವಂಥದ್ದು ನಮಸ್ಕಾರವನ್ನು ನಮಸ್ತು ಅಂತ ಅರ್ಥ. ನಮಸ್ಕಾರ ಮಾಡುವುದು ನಮಸ್ತು ಎನ್ನುತ್ತಾರೆ. ಹೇ ಭಗವಾನ್, ತಮಗೆ ಜಯವಾಗಲಿ. ಯಾರಿಗೆ ಜಯವಾಗಲಿ? ನಿಮಗೆ ಜಯವಾಗಲಿ ಪ್ರಭು, जयवंत हो हे भगवान, आप जयवंत हो, जय हो, जय हो। नेमिनाथ भगवान की जय हो। ಅಂದ್ರೆ ಜಯ ಅಂದ್ರೆ ಏನಂತ? ಹೇ ಭಗವಾನ್ ನೀವು ಜಯವಂತ ಹೋ, ಈ ಪ್ರಕಾರ ಉಚ್ಚಾರಣೆಯನ್ನು ಮಾಡ್ತಾ ತಮ್ಮ ಪಾವನ ಚರಣಗಳಲ್ಲಿ ನನ್ನ ಮನವಚನ ಕಾಯದಿಂದ ಪುನಃ ಪುನಃ ನಮಸ್ಕಾರಗಳು, ಮತ್ತೆ
ಮತ್ತೆ ಮತ್ತೆ ಬಾರಂಬಾರ ನಮಸ್ಕಾರ. ಹೇ ಪ್ರಭು, ಮನ ವಚನ ಕಾಯದಿಂದ ನಿಮ್ಮ ಚರಣಗಳಿಗೆ ಬಾರಂಬಾರ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಎನ್ನುವಂತ ಭಾವ ಆಗ್ತಾ ಇದೆ, ಭಾವನೆಯನ್ನು ಮಾಡುವಂಥದ್ದು. ಆನಂತರ ನಮೋಕಾರ ಮಂತ್ರ ಹೇಳಿ ಅಕ್ಷತೆಯನ್ನ ಏರಿಸಬೇಕು. ನಮೋಕಾರ ಮಂತ್ರವನ್ನು ಹೇಳಿ ಅಕ್ಷತೆಯನ್ನು ಏರಿಸಬೇಕು. ಚತ್ತಾರಿ ದಂಡವನ್ನು ಹೇಳಬೇಕು. ಚತ್ತಾರಿ ದಂಡ ನಿನ್ನೆ ಹೇಳಿದ್ವಲ್ಲ. ಚತ್ತಾರಿ ಮಂಗಲ ಎಷ್ಟಿದಾವೆ? 4. ಉತ್ತಮ ಎಷ್ಟಿದಾವೆ? 4. ಸರಳ ಎಷ್ಟಿದಾವೆ? 4. ಹೀಗೆ ಮಂಗಲಗಳನ್ನ ಚತ್ತಾರಿ ದಂಡಗಳನ್ನೇ ಹೇಳಿ ಮತ್ತು 24 ತೀರ್ಥಂಕರ ಹೆಸರನ್ನ ಹೇಳಬೇಕು. 24 ತೀರ್ಥಂಕರ ಹೆಸರನ್ನ ಉಚ್ಚಾರಣೆ ಮಾಡಬೇಕು ದಿನದಲ್ಲೂ ಒಮ್ಮೆ. ಹಾಗೂ ಅರ್ಘ್ಯವನ್ನ ಕೊಡಬೇಕು. ಏನ್ ಮಾಡಬೇಕು? ಅರ್ಘ್ಯವನ್ನು ಎತ್ತಬೇಕು. ಅಥವಾ ಮೂಲ ನಾಯಕರು ಯಾರಿದ್ದಾರೆ ಅವರಿಗೆ ಅರ್ಘ್ಯ ಕೊಡುವಂತ ವಿಶೇಷವಾಗಿ ಅಷ್ಟದ್ರವ್ಯಗಳನ್ನ ತೆಗೆದುಕೊಳ್ಬೇಕು ಕೈಯಲ್ಲಿ. ಅರ್ಘ್ಯವನ್ನ ಹೇಳಿ ಹಾಗೆ ಪೂಜನ ಮಾಡಬೇಕು. ಅಷ್ಟದ್ರವ್ಯ ಸಾಮಗ್ರಿಗಳನ್ನ ಏರಿಸಬೇಕು. ಅಷ್ಟದ್ರವ್ಯಗಳನ್ನು ಏರಿಸುವಂಥದ್ದು 8 ದ್ರವ್ಯಗಳನ್ನ ಕೂಡಿಸಿ ಏರಿಸುವಂಥದ್ದು. ನಮೋಕಾರ ಉಚ್ಚಾರಣೆಯನ್ನ ಮಾಡ್ತಾ ಜಿನೇಂದ್ರ ಭಗವಂತರ ಎದುರು ಮಂದಿರದಲ್ಲಿ ಎಷ್ಟು ಅಕ್ಷತೆಯ ಪೂಜೆಯನ್ನಿಡಬೇಕು? 5 ಪುಂಜವಿಡಬೇಕು. ನಮೋ ಅರಿಹಂತಾಣ, ನಮೋ ಸಿದ್ಧಾಣ, ನಮೋ ಆಯಿರಿಯಾಣ, ನಮೋ ವಜ್ರಾಯಾಣ. ಹೇಗಿಡಬೇಕು ಪುಂಜವನ್ನ? ಯಾವ ರೀತಿ ಇಡಬೇಕು ಅಂದ್ರೆ ಸ್ವಸ್ತಿಕವನ್ನ ಹೇಗೆ ತೆಗಿಬೇಕು? ಕೆಳಗಿಂದ ಮೇಲೆ ತೆಗಿಬೇಕು. ಕೆಳಗಿನಿಂದ ಮೇಲೊಂದು ಗೀಟನ್ನು ಹಾಕಬೇಕು. ಆಮೇಲೆ ಒಂದು ಅಡ್ಡ ಗೀಟವನ್ನು ಹಾಕಬೇಕು. ಕೆಳಗಿನಿಂದ ಅಂದರೆ ನರಕ ಗತಿಯಿಂದ ಮೇಲೆ ಸೀದ ದೇವಗತಿಯ ಗಮನ ಮಾಡುವಾಗ ಮಧ್ಯದಲ್ಲಿ ಮನುಷ್ಯ ಮತ್ತು ತಿರ್ಯಂಚ ಗತಿಯು ಅಡ್ಡ ಬರುವುದು. ಏನಾಗುವುದು? ಮನುಷ್ಯ ಗತಿ ಮತ್ತು ತಿರ್ಯಂಚ ಗತಿ ಅಡ್ಡ ಬರುವುದು. ಈ ಪ್ರಕಾರವಾಗಿ ನಂತರ 4 ಕಡೆಯಲ್ಲೂ ಸಹ ಏನ್ ಮಾಡಬೇಕು? ಮತ್ತೆ ಅಡ್ಡವಾಗಿ ಈಟನ್ನ ಹಾಕಬೇಕು. ಈ ಪ್ರಕಾರವಾಗಿ ಇದು 4 ಗತಿಯ ಸಂಕೇತವಿದೆ. ಅಂದ್ರೆ 4 ಗತಿ. 4 ಗತಿಗಳು ಯಾವ್ಯಾವ್ದಿದ್ದಾವೆ? ನರಕ ಗತಿ, ಹಾಗೇನೆ ಸೀದ ಮೇಲೆ ಹೋದ್ರೆ ದೇವಗತಿ, ಹಾಗೆ ಪಕ್ಕದಲ್ಲಿ ಮನುಷ್ಯ ಗತಿ ಮತ್ತು ತಿರ್ಯಂಚ ಗತಿ ಪ್ರಕಾರವಾಗಿ ಇದರಲ್ಲಿ 24 ತೀರ್ಥಂಕರರ ಸಂಕೇತವೂ ಇದೆ. 24 ಜನ ತೀರ್ಥಂಕರು ಸಹ ಸ್ವಸ್ತಿಕದಲ್ಲಿ ಇದ್ದಾರೆ. ಈ ರೀತಿಯಾಗಿ ತೆಗೆದು ಪಂಚ ಪರಮೇಶ್ವರಿಗಳ ಸೂಚನೆಯಾಗಿ ಪಂಚವನ್ನು ಹೇಗೆ ಇಡಬೇಕು? ಅಕ್ಕಿಯನ್ನು ತಗೊಳ್ಬೇಕು. ತಗೊಂಡು ಹೀಗಿಡಬೇಕಲ್ಲ? ಇಲ್ಲ, ಹೇಗಿಡಬೇಕು? ಈಗ ಅಕ್ಕಿಯ ಮುಷ್ಟಿಯಲ್ಲಿ ತಗೊಂಡು ಹೆಬ್ಬೆಟ್ಟನ್ನ ಒಳಗಿಡಬೇಕು. ಹೇಗಿಡಬೇಕು? ಒಳಗಡೆ ಇಟ್ಟು ಈ ರೀತಿ ಮುಚ್ಚಬೇಕು. ಮುಷ್ಟಿಯನ್ನು ಮುಚ್ಚಿ ಹೀಗಿಡಬೇಕು. ಅದನ್ನು ಮಧ್ಯದಲ್ಲಿ ಅರಿಹಂತರು, ಮೇಲೆ ಸಿದ್ಧರು, ಹಾಗೆ ಬಲಭಾಗದಲ್ಲಿ ಆಚಾರ್ಯರು, ಕೆಳಗಡೆಯಲ್ಲಿ ಉಪಾಧ್ಯಾಯರು, ಸರ್ವಸಾಧು. ಈ ಪ್ರಕಾರವಾಗಿ ಕ್ರಮ ಪ್ರಕಾರವಾಗಿ ಇಡಬೇಕಿದೆ. ಹೀಗಿಡಬಾರದು. ಯಾವಾಗ ಹೇಗಿಡ್ಬೇಕು ಹೇಳ್ರಿ? ಅಕ್ಕಿ ತಗೊಂಡು ಹೆಬ್ಬೆಟ್ಟನ್ನ ಮುಚ್ಚಬೇಕು. ಹೆಬ್ಬೆಟ್ಟು ಹೀಗೂ ಇಡಬಾರ್ದು, ಹೀಗಿಡಬಾರ್ದು. ಹೀಗಂದ್ರೆ ಇದು ನಾನೇನು ಕಡಿಮೆ ಅಂತ ಹೇಳ್ತಿದ್ದು. ಏನ್ ಹೇಳ್ತಿದ್ದಿಲ್ಲ? ಹಿಂಗಂತಿರಲ್ಲ. ಏನ್ ಹೇಳ್ರಿ? ಅಂದ್ರೆ ಹೀಗೆ ದೇವಶಾಸ್ತ್ರ ಗುರುಗಳ ಮುಂದೆ ಇದನ್ನ ಈ ಬೆಟ್ಟನ್ನ ತೋರಿಸಬಾರದು. ಏನ್ ಮಾಡಬಾರದು? ಇದನ್ನು ಮುಚ್ಚಬೇಕು. ಅಂದ್ರೆ ಬಗ್ಬೇಕು. ಏನಾಗಬೇಕು ಅಂದ್ರೆ ನಂಬಿಭೂತವಾಗಬೇಕು. ಬಗ್ಗಿಸುವಂಥದ್ದು. ಬಗ್ಗಿಸಿ ಈ ರೀತಿ ಪುಂಜವನ್ನು ಇಡಬೇಕು. 5 ಪುಂಜವನ್ನು ಇಡಬೇಕು. ಎಷ್ಟು ಪುಂಜ ಇಡಬೇಕು? 5 ಪುಂಜವನ್ನು ಇಡಬೇಕು. ಮಂದಿರಕ್ಕೆ ಬರುವಾಗ ಖಾಲಿ ಕೈಯಲ್ಲಿ ಬರಬಾರದು. ಬೆಳಿಗ್ಗೆ ಬರುವಾಗ ಎಲ್ಲರೂ ಸಹ ಶ್ರಾವಕರು, ಶ್ರಾವಕಿಯರು ಎಲ್ಲರೂ ಸಹ ಪುಂಜ ಡಬ್ಬಿ ಅಂತ ಬರಬೇಕು. ಜಿನೇಂದ್ರ ಬಸ್ತಿಗೆ ಹೋಗ್ತಾ ಇದ್ದೀವಿ, ಜಿನೇಂದ್ರ ಭಗವಂತರ ಮಂದಿರ ದರ್ಶನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ದರ್ಶನ ಡಬ್ಬಿ ಇಟ್ಕೊಂಡು ಬರ್ಬೇಕು. ದರ್ಶನ ಮಾಡುವಾಗ
ಹುಂಜವನ್ನೇ ಏರಿಸಲಿಕ್ಕೆ ಮತ್ತೊಂದು ಅರಿಗೆಯನ್ನು ಕೊಡ್ಲಿಕ್ಕೆ ಚಿಕ್ಕ ಡಬ್ಬಿಯಲ್ಲೆಲ್ಲ ತಗೊಂಡು ಬರ್ಬೇಕಲ್ಲ. ಫಸ್ಟ್ 5 ಪುಂಜವನ್ನು ಇಡಬೇಕು. ಪಂಚಪರಮೇಶ್ವರಿಗಳಿಗೆ ನಮಸ್ತು ಭಾವ ಪ್ರತೀಕ ಅಕ್ಷತೆ ಇಡುವ ಉದ್ದೇಶ ಏನೆಂದರೆ ಪಂಚಪರಮೇಶ್ವರಿಗಳಿಗೆ ಸಂಕೇತವಾಗಿ ಹೇಳಬೇಕು. ನಮೋ ಅರಿಯಂತಾಣ, ನಮೋ ಸಿದ್ಧಾಣ, ನಮೋ ಆಹಿರಿಯಾಣ, ನಮೋ ಓಚಾಯಾಣ, ನಮೋ ಲೋಹಿ ಸಂವಸಾಮೂಣಂ ಎನ್ನುವುದನ್ನು ಉಚ್ಚಾರಣೆಯನ್ನು ಮಾಡ್ತಾ 5 ಪುಂಜಗಳನ್ನು ಇಡುವಂಥದ್ದು ನಮ್ಮ ಪ್ರತ್ಯೇಕ ಪಂಚಪರಮೇಶ್ವರಿಗಳ ಸಂಕೇತವಿದೆ ಉದ್ದೇಶದಿಂದ. ಯಾವ ರೀತಿ ಅಕ್ಷತೆಯ ಮೇಲೆ ಅಕ್ಷತೆಯನ್ನು ಯಾಕೆ ಏರಿಸುವಂಥದ್ದು? ಅಕ್ಷತೆಯ ಮೇಲೆ ಆವರಣವು ಕಳಚಿ ಹೋಗಿದೆ, ಅದರ ಮೇಲೆ ಸಿಪ್ಪೆ ಇಲ್ಲ. ಸಿಪ್ಪೆ ಏನಾಗಿದೆ? ಭತ್ತವನ್ನ ಸುಲಿದಿದೆ. ಮೇಲಿನ ಅಕ್ಕಿಯ ಮೇಲೆ ಏನು ಹೊಟ್ಟಿತ್ತು ಅದೇನಾಗಿದೆ? ಸಿಪ್ಪೆ ಬೇರೆಯಾಗಿದೆ. ಅದೇ ರೀತಿಯಾಗಿ ಬೇರೆಯಾಗಿರುವುದರಿಂದ ಅದರ ಅಂಕುರ ಶಕ್ತಿ ಸಮಾಪ್ತಗೊಂಡಿದೆಯೋ, ಏನಾಗಿದೆ? ಅದು ಹುಟ್ಟುವಂತ ಶಕ್ತಿ ನಾಶವಾಗಿದೆ. ಅದೇ ರೀತಿ ಹೇ ಭಗವಾನ್, ನಾನು ಸಹ ಅಕ್ಕಿಯ ಹಾಗೆ ಭಾವನ ಮಾಡ್ತಾ ಇದ್ದೀನಿ. ಅಕ್ಕಿ ಯಾವ ರೀತಿ ಹುಟ್ಟುವಂತ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ, ಅಂಕುರ ಉತ್ಪನ್ನವಾದಂತ ಶಕ್ತಿ ರಹಿತವಾಗಿದೆ, ಅದೇ ರೀತಿ ನಾನು ಅಂಕುರ ಆಗದಿರುವಂತ ಅಕ್ಕಿಯನ್ನ ಏರಿಸ್ತಾ ಇದ್ದೀನಿ. ನಾನು ಸಹ ಭಗವಾನ್ ಜನ್ಮ ಮರಣ ಹಾಗೆ ರೋಗ ಮುಪ್ಪು ಇದನ್ನ ಜನ್ಮ ಜರ ಮೃತ್ಯುವನ್ನ ಅಂದ್ರೆ ಜನ್ಮ ಮತ್ತು ಮರಣ. ಜನ್ಮ ಅಂದ್ರೆ ಅಂತ ಮುಪ್ಪಾಲೆ ಆಗ್ತದೆ, ಮುಪ್ಪಾದ್ಮೇಲೆ ಮರಣ ಆಗ್ತದೆ. ರೂಪಿ ಅಂಕುರ ಜನ್ಮವಾಗುವಂಥದ್ದು ಮರಣವಾಗುವಂತ ಅಂಕುರ ಉತ್ಪನ್ನವಾಗುವ ರಾಗದ್ವೇಷಿ ವಿಕಾರಗಳನ್ನು ನಷ್ಟವಾಗಲಿ, ಅರ್ಥಾತ್ ನನಗೆ ಮೋಕ್ಷದ ಪ್ರಾಪ್ತವಾಗಲಿ. ನೀವು ಯಾವ ರೀತಿ ಪ್ರಾಪ್ತವನ್ನು ಮಾಡಿಕೊಂಡಿದ್ರಿ ನನಗೂ ಸಹ ಅದೇ ರೀತಿ ಪ್ರಾಪ್ತವಾಗಲಿ ಎನ್ನುವಂತ ಭಾವನೆಯಿಂದ ಅಂಕುರ ಉತ್ಪನ್ನವಾಗಲಿರುವಂತ ಅಕ್ಕಿಯನ್ನ ಏರಿಸ್ತಾ ಇದ್ದೀನಿ. ಯಾಕೆ ಏರಿಸ್ತಾ ಇದ್ದೀನಿ? ಅಂಕುರ ಉತ್ಪನ್ನವಾಗಿರುವಂತ ಅಕ್ಕಿ ಏರಿಸುವಂಥದ್ದು ನಮಗೂ ಸಹ ಜನ್ಮ ಜರ ಏನಾಗಲಿ, ಜನ್ಮ ಮತ್ತು ಮರಣ ನಾಶವಾಗಲಿ ಅಂತ, ಹುಟ್ಟು ಸಾವುಗಳು ನಾಶವಾಗಲಿ. ಅಕ್ಕಿ ಹುಟ್ಟತೈತಿ, ಅಕ್ಕಿ ಉತ್ಪನ್ನ ಹುಟ್ಟುತ್ತಿದ್ದ ಹಾಕಿದ್ರೆ ಭತ್ತ ಹಾಕಿ ಹುಟ್ಟತೈತಿ. ಆದ್ರೆ ಅದೇ ರೀತಿ ನಾವು ಈಗ ಭತ್ತದ ಆಗಿದ್ದೀವಿ. ಹೇಗಿದ್ದೀವಿ? ಈಗ ಭತ್ತ ಇದ್ದಂಗಿದ್ದೀವಿ. ಅಂದ್ರೆ ಹುಟ್ಟತಾ ಇದೀವಿ, ಸಾಯ್ತಾ ಇದೀವಿ, ಹುಟ್ಟತಾ ಇದೀವಿ, ಸಾಯ್ತಾ ಇದೀವಿ. ಯಾವಾಗಲಿಂದ? ಅನಂತ ಕಾಲದಿಂದ ಹುಟ್ಟತಾನ ಇದೀವಿ, ಸಾಯ್ತಾನ ಇದೀವಿ. ಆದ್ರೆ ಭಗವಾನ್ ನೀವು ಹುಟ್ಟು ಸಾವುಗಳಿಲ್ಲ, ನಿಮಗೆ ಏನಿಲ್ಲ, ಹುಟ್ಟು ಸಾವುಗಳಿಂದ ಮುಕ್ತರಾಗಿದ್ರಿ, ನನಗೂ ಅದು ಪ್ರಾಪ್ತವಾಗಲಿ ಎನ್ನುವಂತ ಭಾವನೆಯಿಂದ ನಾನು ಮೋಕ್ಷದ ಪ್ರಾಪ್ತಿಯ ಭಾವನೆಯಿಂದ ಅಕ್ಷತೆಯನ್ನ ಏರಿಸ್ತಾ ಇದ್ದೀನಿ. ಮೋಕ್ಷದ ಅಭಿಲಾಷೆಯಿಂದ ಜಿನವಾಣಿಯ ಶಾಸ್ತ್ರ ಎದುರು ಎಷ್ಟು ಅಕ್ಷತೆಯನ್ನು ಇಡಬೇಕು? 4 ಅಕ್ಷತೆಯನ್ನು ಇಡಬೇಕು. ಜಿನವಾಣಿಯ ಮುಂಭಾಗದಲ್ಲಿ 4 ಪುಂಜಗಳನ್ನು ಇಡುವಂಥದ್ದು. ಪ್ರಥಮಾನಿಯೋಗ ಹೇಳಬೇಕು. ಈಗ ಅಕ್ಕಿ ತಗೊಳ್ಬೇಕು. ಪ್ರಥಮಾನಿಯೋ, ಕರಣಾನಿಯೋ, ಚರಣಾನಿಯೋ, ದ್ರವ್ಯಾನಿ ಈ ಪ್ರಕಾರ ಸೀರಿಯಲ್ ಪ್ರಕಾರ ಇಡಬೇಕು. ಲೈನ್ ಆಗಿ ಇಡುವಂಥದ್ದು. 4 ಅನುಯೋಗಗಳ ಅಂದ್ರೆ ಪ್ರಥಮಾನಿಯೋ, ಕರಣಾನಿಯೋ, ಚರಣಾನಿಯೋ, ದ್ರವ್ಯಾನುಯೋಗಗಳ ಪ್ರತ್ಯೇಕ ಸ್ವರೂಪವಾಗಿ ಇರಿಸಬೇಕು. ನಿರ್ಗ್ರಂಥ ದಿಗಂಬರ ಮುನಿಗಳ ಎದುರು ಎಷ್ಟು ಪುಂಜ ಇಡಬೇಕು? 3 ಪುಂಜಗಳ ಇಡಬೇಕು. ಎಷ್ಟು ಇಡಬೇಕು? 3 ಇಡಬೇಕು. ಹೇಗಿಡಬೇಕು? ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರಗಳ ಪ್ರತೀಕ ಅಕ್ಷತೆಯನ್ನು 3 ಪುಂಜಗಳನ್ನು ಇಡಬೇಕು. ದರ್ಶನ ಮಾಡುವ ಸಮಯದಲ್ಲಿ ಶ್ರದ್ಧಾ ಹಾಗೂ ವಿನಯ ಭಾವನೆಯಿಂದ
ದರ್ಶನವನ್ನ ಮಾಡುವಾಗ ವಿನಯ ಮತ್ತು ಶ್ರದ್ಧೆಯಿಂದ ಪಂಚಾಂಗ ನಮಸ್ಕಾರವನ್ನ ಮಾಡಬೇಕು. ಎಷ್ಟಾಂಗ ನಮಸ್ಕಾರಗಳನ್ನ? ಪಂಚಾಂಗ ನಮಸ್ಕಾರಗಳನ್ನ. ಇದು ನಮ್ಮ ಜೈನ ಸಂಸ್ಕೃತಿ ಅಲ್ಲ. ಹಿಂಗ್ ಮಾಡ್ಕೊತ ಹೋಗೋದು, ಹಿಂಗ್ ಮಾಡ್ತಾ ಹೋಗೋದು, ಹಿಂಗೆಲ್ಲ ಮಾಡಬಾರ್ದು. ಇದೆಲ್ಲ ಜಿನೇಂದ್ರ ಭಗವಂತನ ಧರ್ಮದ ಸಂಸ್ಕೃತಿ ಅಲ್ಲ, ಜಿನ ಧರ್ಮದ ಸಂಸ್ಕೃತಿ ಅಲ್ಲ. ಪಂಚಾಂಗದ ನಮಸ್ಕಾರವನ್ನ ಮಾಡಬೇಕು, ಹೀಗೆಲ್ಲ ಮಾಡಬಾರ್ದು. ಹಿಂಗೆಲ್ಲ ಮಾಡ್ತಾರೆ ಎಲ್ಲ ಇವೆಲ್ಲ ಬೇರೆ ಬೇರೆ ಇದೆಲ್ಲ ಮಾಡುವಂಥದ್ದು ಯೋಗ್ಯವಾದಂಥದ್ದಲ್ಲ. ಈ ರೀತಿ ಮಾಡಬಾರ್ದು. ನಮಗೆ ತಿಳುವಳಿಕೆ ಇಲ್ಲದ್ರಿಂದ ನಾವು ಈ ರೀತಿ ಅಜ್ಞಾನದಿಂದ ಈ ಪ್ರಕಾರ ಮಾಡ್ಕೊಂಡು ಬರ್ತಾ ಇದೀವಿ. ಯಾವಾಗ ತಿಳ್ಕೊಂತೀವಿ ಆವಾಗ ನಮ್ಮ ಜೀವನದಲ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ತಿಳ್ಕೊಂಡು ನಾವೇನ್ ಮಾಡಬೇಕು, ಇಂಥ ಕ್ರಿಯೆಗಳೆಲ್ಲ ಮಾಡಬಾರ್ದು, ಹೀಗೆಲ್ಲ ಮಾಡಬಾರ್ದು. ಹಿಂಗೆಲ್ಲ ಮಾಡ್ತಾರೆ ನಮಸ್ಕಾರ, ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಕಡೆ ಹಿಂಗ್ ಮಾಡ್ಕೊಳ್ತಾರೆ. ಇದ್ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅವನಿಗೆ. ನಮ್ಮಲ್ಲಿ ಎಲ್ಲೂ ಇಲ್ಲ ಹಾಗೆ ಮಾಡೋದು. ಇದು ಎಲ್ಲ ಬೇರೆಯವರನ್ನ ನೋಡಿ ಕಲಿತಾರೆ. ಬಹು ಅಂದ್ರೆ ಬಹಳಷ್ಟು ಜನರು ಕ್ರಿಯೆಗಳನ್ನ ಮಾಡೋದನ್ನ ನೋಡ್ತಾ ಇರ್ತಾರೆ, ಅದನ್ನ ಮಾಡ್ತಾ ಹೋಗ್ತಾರೆ. ಬಹಳಷ್ಟು ಜನ ಜೈನರು ಸಹ ಪಂಚಪರಮೇಶ್ವರಿಗಳು ಸಾಧುಗಳು ಸಿಕ್ಕಿದ್ರೆ ಭಗವಾನರು ವಿಹಾರ ಮಾಡಿಸ್ತಾ ಇದ್ದಾರೆ, ಅದು ಮರಿಗಳು ವಿಹಾರ ಮಾಡ್ತಾ ಇದ್ದಾರೆ, ಕುತ್ಕೊಂಡು ನಿಲ್ಲಿಸ್ಬೇಕು, ಗಾಡಿಯನ್ನ ಹೋಗ್ತಾ ಇದ್ರೆ ನಿಲ್ಲಬೇಕು. ಎಷ್ಟು ಅವಸರ ಇದ್ರು ಸಹ ಉತ್ತರ ಭಾರತದಲ್ಲಿ ಸಾಧುಗಳು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ದರ್ಶನ ಮಾಡದೆ ಹೋಗಂಗಿಲ್ಲ, ದರ್ಶನ ಮಾಡ್ಕೊಂಡೇ ಹೋಗ್ತಾರೆ. ಸ್ಪೀಡಲ್ಲಿ ಗಾಡಿ ಫಾಸ್ಟ್ ಆಗಿಬಿಟ್ರೆ ಹೈವೇದಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ 5 ಕಿಲೋಮೀಟರ್ ವಾಪಸ್ ಬರ್ತಾವ, ವಾಪಸ್ ಬಂದು ದರ್ಶನ ಮಾಡಿ ಹೋಗ್ತಾರೆ. ಅದ್ರ ಕೆಳಗಡೆ ಕೂತು ದರ್ಶನ ಮಾಡಬೇಕು. ಪಂಚ ಪರಮೇಶ್ವರಿಗಳಿದ್ದಾರೆ, ಅಲ್ಲಿ ಹಿಂಗಿಂಗ್ ಮಾಡ್ತಾರೆ. ಹಿಂಗಿಂಗ್ ಮಾಡಿದ್ರೆಲ್ಲ ನಾವು ನೋಡ್ತೀವಿ. ಜೈನರಾದ್ರೆ ಹಿಂಗ್ ಮಾಡ್ರೆ ಆಶೀರ್ವಾದ ಕೊಡಲಿಲ್ಲ, ಸುಮ್ಮನೆ ಹೋಗ್ತೀವಿ. ಇನ್ನು ಬೇರೆ ಜಾತಿಯವರು ಹಂಗ್ ಮಾಡಿದ್ರೆ ಆಶೀರ್ವಾದ ಕೊಡ್ತೀವಿ. ಏನ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ಅವ್ರಿಗೆ ತಿಳುವಳಿಕೆ ಇಲ್ಲದೆ. ಆದ್ರೆ ಜೈನರು ಅಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ, ಕೆಲವು ಹಿಂಗೆ ಮಾಡ್ಕೊಂಡು ಹೋಗ್ತಾರೆ, ಹಿಂಗ್ ಮಾಡೋತಾರೆ, ಕೆಲವು ಹಿಂಗೆ ಹೀಗೆಲ್ಲ ಮಾಡೋದನ್ನಲ್ಲ. ನಮ್ಮಲ್ಲಿ ಜೈನ ಧರ್ಮದಲ್ಲಿ ಕೆಳಗೆ ಕೂತು ತಲೆ ಬಗ್ಗಿಸಿ ಏನ್ ಮಾಡ್ಬೇಕು, ಯಾವೇ ಒಬ್ರು ಗುರುಗಳು ವಿಹಾರ ಮಾಡ್ತಿದ್ದಾರೆ ಅಂದ್ರೆ ಅಥವಾ ಭಗವಂತ ವಿಹಾರ ಮಾಡಿಸ್ತಾ ಇದ್ದಾರೆ ಅಂದ್ರೆ ಮಾಡ್ಬೇಕು, ವಿನಯ ಭಕ್ತಿಯಿಂದ ನಮಸ್ತುವನ್ನ ಮಾಡಬೇಕು. ಪಂಚಾಂಗ ನಮಸ್ಕಾರ ಮಂದಿರದಲ್ಲಿ ಬಂದ್ರು ಹಾಗೆ ಪಂಚಾಂಗ ನಮಸ್ಕಾರ ಮಾಡ್ಲಿಕ್ಕೆ ಬಹಳ ಜನಕ್ಕೆ ಬರೋಲ್ಲ. ಪಂಚಾಂಗ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಪಂಚಾಂಗ ನಮಸ್ಕಾರ ಮಾಡೋದು ಗೊತ್ತಿಲ್ಲ. ಹೇಗ್ ಮಾಡ್ಬೇಕು ಪಂಚಾಂಗ ಅಂತ ಹೇಳಿದ್ರೆ, 2 ಕೈಗಳನ್ನ ಇಲ್ಲಿ ಹೇಳಿದ್ದಾರೆ ಶ್ರದ್ಧಾ ಭಕ್ತಿಯಿಂದ ವಿನಯ ಪಂಚಾಂಗ ನಮಸ್ಕಾರ. 2 ಏನ್ ಮಾಡಬೇಕು, 2 ಕೈಗಳು, 2 ಕಾಲುಗಳು ಮತ್ತು 1 ಮಸ್ತಕವನ್ನು ನೆಲದ ಮೇಲೆ ಬಾಗಿಸಿ, ನೆಲಕ್ಕೆ ಚಾಗಬೇಕು. ತಲೆ ಮತ್ತು 2 ಕಾಲುಗಳು ನೆಲಕ್ಕೆ ಚಾಗಬೇಕು, ತಲೆಯನ್ನು ನೆಲಕ್ಕೆ ಸ್ಪರ್ಶವ, ಕೈ ಮುಂದೆ ಹೋಗ್ಬೇಕು. ಮತ್ತು ಗೋವಾಸನದಲ್ಲಿ ಗೋಗಳು ಯಾವ ರೀತಿ ಕೂತ್ಕೊಳ್ತವೆ, ಒಂದ್ ಕಡೆ ಮಡಚಿ ಆ ರೀತಿ ಆಸನದಲ್ಲಿ ಕೂತ್ಕೊಂಡು ನಮಸ್ಕಾರವನ್ನ ಮಾಡಬೇಕು. ಹಾಗೂ ಮಹಿಳೆಯರು ಶ್ರಾವಕಿಯರು ಗೋವಾಸನದಿಂದ ಹಸು ಕುಳಿತುಕೊಳ್ಳುವಂತ ರೀತಿಯಲ್ಲಿ ನಮಸ್ಕಾರವನ್ನ ಮಾಡಬೇಕು. ಹಸುಗಳು ಯಾವ ರೀತಿ ಕೂತ್ಕೊಂಡು ನಮಸ್ಕಾರ ಮಾಡ್ತವೆ ಆ ರೀತಿಯಲ್ಲಿ ಮಾಡಬೇಕು. ಮತ್ತೆ ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯಕ್ಕೆ ಬರುವಾಗ ತಲೆ ಮೇಲೆ ಸರ್ಗನ್ ಹಾಕೊಂಡು ಬರಬೇಕು. ವಿನಯದ ಸಂಕೇತವಿದೆ. ಏನಿದೆ, ತಲೆ ಮೇಲೆ ಹಾಕೊಳ್ಬೇಕು, ಯಾವಾಗಲೂ ಸಹ ಸರ್ಗ ಹಾಕೊಳ್ಬೇಕು. ಗುರುಗಳ ಮುಂದೆ ಬರುವಾಗ ಮತ್ತು ಭಗವಂತರ ಮುಂದೆ ಬರುವಾಗ. ಪುರುಷರು ಅಭಿಷೇಕ ಮಾಡುವಾಗ ತಲೆ ಮೇಲೆ ಸಲ್ಲೆ ಹಾಕೊಂಡೇ ಮಾಡಬೇಕು, ಅಂದ್ರೆ ಸಲ್ಲೆ ಇಲ್ಲದೆ ಅಭಿಷೇಕವನ್ನು ಮಾಡಬಾರದು. ನಂತರ ದೇವ ದರ್ಶನವನ್ನ ಮಾಡಬೇಕು, ಗೋವಾಸನದಲ್ಲಿ ಮಾಡಬೇಕು. 3 ಸಲ ಕೆಳಗಡೆ ಏನ್ ಮಾಡಬೇಕು, ನಮೋಸ್ತು ನಮೋಸ್ತು ಭಗವಾನ್ ಹೇಳಬೇಕು ಜೋರಾಗಿ. ಹೇ ಭಗವಾನ್, ಹೇ ಪ್ರಭು, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್, ನಮೋಸ್ತು ಭಗವಾನ್ ಅಂತ ಹೇಳಬೇಕು. ಹಾಗೇನೆ ಗುರುಗಳ ಹತ್ರ ಬಂದ್ರೆ ಅಲ್ಲೂ ಗೋವಾಸನಲ್ಲಿ ಕುತ್ಕೊಂಡು 3 ಕುಂಜವನ್ನಿಟ್ಟು
ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ ಅಂತ ಹೇಳಬೇಕು. ಯಾರು ನಗಾಡ್ತಾರೋ ಅಥವಾ ಏನೋ ನಾಚಿಕೆ ಆಗ್ತದೆ ನಮಗೆ ಹೇಳಬೇಕು ಅನ್ನಿಸ್ತೇರಿ, ಆದ್ರೆ ನಾಚಿಕೆ ಆಗ್ತದೆ. ಅಂದ್ರೆ ಯಾರು ಈಗ ಮಾಡದೆ ದಕ್ಷಿಣ ಭಾರತದಲ್ಲಿ ಈ ಪ್ರಕಾರ ಮಾಡೋರ ಸಂಖ್ಯೆ ಕಡಿಮೆ, ಅದಕ್ಕಾಗಿ ನಿಮ್ಗೆ ನಾಚಿಕೆ ಆಗ್ತದೆ. ಉತ್ತರ ಭಾರತದಲ್ಲಿ ಯಾರು ಬಾಯಲ್ಲಿ ಉಚ್ಚಾರಣೆ ಮಾಡದೆ ನಮಸ್ತು ಮಾಡುವವರು ಯಾರು ಸಿಗೋದು ಕಡಿಮೆ. ಪ್ರತಿಯೊಬ್ಬರು ಮಾಡ್ತಾರೆ, ಪ್ರತಿಯೊಬ್ಬರು ಸಹ ನಮಸ್ತು ಮಾಡುವಾಗ ನೋಡಿದ್ರಲ್ಲ ನೀವು ಯಾವ ರೀತಿ ಜೋರಾಗಿ ಉಚ್ಚಾರಣೆ ಮಾಡ್ತಾರೆ. ಆ ಕಡೆ ಬರ್ತಾ ಇರೋಲ್ಲಿ ನೋಡಿದ ತಕ್ಷಣ ಅಲ್ಲಿಂದ ಶುರು ಮಾಡ್ತಾರ, ನಮೋಸ್ತು ಮಹಾರಾಜಿ, ನಮೋಸ್ತು ಭಗವಾನ್, ಜಯ ಹೋ ಜಯ ಹೋ ಜಯ ಹೋ ಪ್ರಭು ಜಯ ಹೋ ಅಂತ ಬರ್ತಾರೆ. ನೀವು ಇಲ್ಲಿ ಬಂದ್ರು ಗೊತ್ತಾಗ ಇಲ್ಲಿ ಮಾತಾಡ್ಕೊಂಡು ಬರೋದಲ್ಲ, ಬಸ್ತಿ ಬರುವಾಗ ಮಹಾರಾಜ ಕಡೆ ದರ್ಶನ ಮಾಡ್ಲಿಕ್ಕೆ ಬರುವಾಗ ಮಹಾರಾಜರ ಭೇಟಿ ಆಗ್ಬಿಡ್ಬೇಕಿಂತ ಒಂಚೂರು ಮಹಾರಾಜರ ಭೇಟಿ ಮಾಡ್ಬೇಕು ನೋಡಿ. ಮಹಾರಾಜರ ಭೇಟಿ ಇಲ್ಲ, ಗುರುಗಳ ದರ್ಶನ, ಗುರುಗಳನ್ನ ದರ್ಶನ ಮಾಡೋದಿರ್ತದೆ, ಭೇಟಿ ಮಾಡೋದಿಲ್ಲ. ಭೇಟಿ ಮಾಡೋಕೆ ಅವ್ರು ನಿಮ್ ನೆಂಟ್ರೇನಾ? ನೆಂಟ್ರೇನ ಮಹಾರಾಜ? ಒಂಚೂರು ಭೇಟಿ ಆಗ್ಬಿಡ್ಬೇಕಿತ್ತ ಮಹಾರಾಜನ ನೋಡಿ. ಗೊತ್ತಿಲ್ಲ, ತಿಳುವಳಿಕೆ ಇಲ್ಲಿದ್ರೆ ಹಿಂಗೆಲ್ಲ ಆಗ್ತದೆ. ತಿಳ್ಕೊಳ್ಬೇಕು, ಅದಕ್ಕೆ ಬರಬೇಕು ನೀವು. ಅದಕ್ಕೆ ನೀವು ಬೇಸಿಕ್ನ ಹೇಳ್ತಾ ಇದ್ದೀನಿ. ಬೇಸಿಕ್ ಅಂದ್ರೆ ಇದೆಲ್ಲ ಕೆಲವೊಂದು ಏನಿರಬೇಕು, ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು ಅಂತ ಹೇಳಿ. ಇನ್ನು ಬಹಳ ಇದೆ. ಆಯ್ತು, ಟೈಮ್ ಆಯ್ತಲ್ಲ, ನಾಳೆ ನೋಡೋಣ. ಭಗವಂತನಿಗೆ ನಮಸ್ಕಾರವನ್ನು ಮಾಡುವ ಈ ಪ್ರಕಾರವಾಗಿ ಮಾಡಬೇಕು ಅಂದ್ಕೊಂಡು, ಇನ್ನು ಮಂದಿರದಲ್ಲಿ ಬಂದ ತಕ್ಷಣ ದರ್ಶನ ಸ್ತುತಿಯನ್ನು ಹೇಳಬೇಕು. ಏನ್ ಮಾಡಬೇಕು? ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಸಾಧನ. ದರ್ಶನ ಸ್ತುತಿಯನ್ನ ಪೂರ್ಣ ಹೇಳಬೇಕು. ದರ್ಶನ ಸ್ತುತಿ ಅರ್ಥ ಎಲ್ಲ ಗೊತ್ತಿದೆ ನಿಮಗೆ? ಅರ್ಥ ಬರ್ರಿ, ಮುಂದಿನ ಪಾಠದಲ್ಲಿ ಬರ್ತೀವಿ. ದರ್ಶನ ಸ್ತುತಿ ಅರ್ಥವೆಲ್ಲವೂ ಸಹ ಬಹಳ ಚಂದವಾಗಿ ಕೊಟ್ಟಿದ್ದಾರಲ್ಲ. ದರ್ಶನ ಸ್ತುತಿ ಹೇಳಬೇಕು. ಮತ್ತೆ ಪ್ರಭುಪತಿತ ಪಾವನ ಹಿಂದಿಯಲ್ಲಿ ಹೇಳ್ತಾರೆ, ಪ್ರಭುಪತಿ ಪಾವನ ಸಹ ಹೇಳ್ತಾರೆ. ಸಕಲ ಉಚ್ಚಾರಣೆಯನ್ನು ಮಾಡ್ತಾ ಭಗವಂತರ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು. ಸಮಯ ಬಹಳ ಆಗಿದೆ, ನಾಳೆ ನೋಡೋಣ. प्रभु देव तुम्हारे पवित्र मुख से निश्रित जो शीतलवाणी जग जन मन केवल को ज्योति अतः कहा कीजिए नवाणी जयवंतो माँ जग में तब तक जब तक सूरज चांद रहे शीतलवाती कर्म हरो अब तक हम विषयांत रहे अब ना